ಒಂದು ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶವಂತ್. ಕಲೆ, ಸಾಹಿತ್ಯ, ಸಂಸ್ಕೃತಿಗೆ ಕರುನಾಡಿನಲ್ಲಿ ತನ್ನದೇ ಆದ ವಿಶಿಷ್ಟ ಸ್ಥಾನಮಾನ ಇದೆ. ಇಲ್ಲೊಂದು ಕುಟುಂಬ ಕಲೆಗೋಸ್ಕರ, ಅದರಲ್ಲೂ ಕೂಡ ಶಿಲ್ಪಕಲೆಗೋಸ್ಕರ ಇಡೀ ಜೀವಮಾನವನ್ನೇ ಅದಕ್ಕೋಸ್ಕರ ತೇದಿರುವಂಥ ಕುಟುಂಬ. ವಂಶಪಾರಂಪರವಾಗಿ ಶಿಲ್ಪಕಲೆಗೆ ಒತ್ತನ್ನು ಕೊಟ್ಟು ಆ ಕಲೆಯನ್ನು ಮುಂದಿನ ಯುವ ಪೀಳಿಗೆಗೂ ಕೂಡ ಪರಿಚಯ ಮಾಡಿಸ್ಬೇಕು ಅನ್ನೋ ಸಂಕಲ್ಪದಲ್ಲಿ ಇಡೀ ಕುಟುಂಬ ಒಂದು ಕಲ್ಲಿಗೆ, ಒಂದು ಮರಕ್ಕೆ ಒಂದು ಆಕೃತಿಯನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಆ ಕುಟುಂಬದ ವಿಶೇಷ ಸ್ಟೋರಿಯನ್ನು ನಾನು ನಿಮ್ಗೆ ತೋರಿಸ್ತೀನಿ. ಜೊತೆಗೆ ಆ ವಿಶೇಷ ವ್ಯಕ್ತಿಯನ್ನು ಕೂಡ ನಾನು ನಿಮಗೆ ಪರಿಚಯ ಮಾಡಿಸಿಕೊಡೋದ್ರ ಜೊತೆಗೆ ಅವರ ಹಿನ್ನೆಲೆ ಏನು, ಅವರು ಈ ವೃತ್ತಿಗೆ ಯಾಕೆ ಬಂದರು, ಸೊ ಪ್ರತಿಯೊಂದು ಕೂಡ ನಾನು ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸೊ ಅದಕ್ಕೂ ಮುನ್ನ ಒಂದು ಅವರ ವಿಟಿ ಅಂದರೆ ಅವರು ಯಾವ ರೀತಿಯಾಗಿ ಶಿಲ್ಪಕಲೆಯನ್ನು ಮಾಡ್ತಿದ್ದಾರೆ, ಅವರ ಹಿನ್ನೆಲೆ ಏನು, ಅದರ ಬಗ್ಗೆ ಒಂದು ಸ್ಟೋರಿ ನೋಡೋಣ. ಸ್ಟೋರಿಯ ಬಳಿಕ ನಾನು ಆ ವ್ಯಕ್ತಿಯನ್ನು ನಾನು ನಿಮಗೆ ಪರಿಚಯ ಮಾಡಿಸ್ತಾ ಹೋಗ್ತೀನಿ. 50 ವರ್ಷಗಳಿಂದ ಶಿಲ್ಪಕಲೆಗಾಗಿ ಜೀವನ ಮುಡಿಪಿಟ್ಟ ಕಲಾವಿದ. ವಂಶ ಪಾರಂಪರ್ಯವಾಗಿ ಉಳಿಸಿಕೊಂಡು ಬಂದ ಶಿಲ್ಪಕಲೆ. ರಾಜ್ಯ ಹೊರ ರಾಜ್ಯದ ಭಕ್ತರಿಂದಲೂ ಬಹು ಬೇಡಿಕೆ ಇವರ ಶಿಲೆಗೆ. ಎಲೆ ಮರೆಕಾಯಂತೆ ಕೆಲಸ ಮಾಡುತ್ತಿರುವ ಕಾಯಕ ಯೋಗಿ. ಹೀಗೆ ಕೈಯಲ್ಲಿ ಚಾಣ ಹಿಡಿದು ರೂಪವಿಲ್ಲದ ಕಲ್ಲಿಗೆ ಮೂರ್ತಿ ರೂಪ ನೀಡುತ್ತಿರುವ ಇವರ ಹೆಸರು ಷಣ್ಮುಖಾಚಾರ್. ದಾವಣಗೆರೆ ಜಿಲ್ಲೆಯ ಹೊನ್ನಳ್ಳಿ ಪಟ್ಟಣದ ನಿವಾಸಿ ಷಣ್ಮುಖಾಚಾರ್ ಅವರು ಬಾಲ್ಯದಿಂದಲೂ ಶಿಲ್ಪಕಲೆಯನ್ನೇ ಉಸಿರಾಗಿಸಿಕೊಂಡು ಬಂದವರು. ಹೊನ್ನಳ್ಳಿ ಪಟ್ಟಣದಲ್ಲಿ ಅವರು 1986 ಅವರ ಪುತ್ರಿ ಶಾಂತಲಾ ಅವರ ಹೆಸರಿನಲ್ಲಿ ಶಾಂತಲಾ ಶಿಲ್ಪಕಲಾ ಮಂದಿರ ಪ್ರಾರಂಭಿಸಿ ನಿರಾಕಾರ ವಸ್ತುಗಳಿಗೆ ಮೂರ್ತಿಯ ಆಕಾರ ಕೊಟ್ಟವರು ಇವರು. ಕಲ್ಲು, ಮರ, ಪಂಚಲೋಹ, ಬೆಳ್ಳಿ, ಬಂಗಾರ ಹೀಗೆ ವಿವಿಧ ನಿರಾಕಾರ ವಸ್ತುಗಳಿಗೆ ಒಂದು ಆಕಾರ ಕೊಟ್ಟು ಅದಕ್ಕೆ ಜೀವ ತುಂಬುವುದರಲ್ಲಿ ಷಣ್ಮುಖಾಚಾರ್ ಅವರು ನಿಸ್ಸೀಮರು. ಬಾಲ್ಯದಿಂದಲೇ ಕಲೆಯನ್ನ ಒಲಿಸಿಕೊಂಡ ಇವರ ಕೈಚಳಕದಲ್ಲಿ ಅದೆಷ್ಟೋ ಶಿಲ್ಪಗಳು ಒಡಮೂಡಿವೆ. ಎಸ್ಎಸ್ಎಲ್ಸಿ ಉತ್ತೀರ್ಣರಾಗಿದ್ದ ಷಣ್ಮುಖಾಚಾರ್ ಅವರಿಗೆ ಗ್ರಾಮ ಲೆಕ್ಕಾಧಿಕಾರಿಯಾಗಿ ಸರ್ಕಾರಿ ನೌಕರಿ ಸಿಕ್ಕಿತ್ತು. ಆದರೆ ಕಲೆಯ ಮೇಲಿನ ಅತೀವ ಆಸಕ್ತಿ ಶ್ರದ್ಧೆಯಿಂದ ಸರ್ಕಾರಿ ನೌಕರಿಗೆ ಗುಡ್ ಬೈ ಹೇಳಿ ಶಿಲ್ಪ ಕೆತ್ತನೆಯನ್ನೇ ಕಾಯಕ ಮಾಡಿಕೊಂಡರು. ತಮ್ಮ ಕಾಯಕ ತಮ್ಮಿಂದಲೇ ಕೊನೆ ಆಗಬಾರದು ಅಂತ 3 ಮಕ್ಕಳಿಗೂ ಶಿಲ್ಪಕಲೆಯ ಬಗ್ಗೆ, ಅದರ ಪ್ರಕಾರಗಳ ಬಗ್ಗೆ ಹೇಳಿಕೊಟ್ಟಿದ್ದಾರೆ. ಷಣ್ಮುಖಾಚಾರ್ ಅವರಿಗೆ 2 ಪುತ್ರರು. ಒಬ್ಬ ಪುತ್ರಿಯು ಕಲಾವಿದರು. ಹಿರಿಯ ಪುತ್ರ ರಾಘವೇಂದ್ರಾಚಾರ್ ಕಲ್ಲಿಗೆ ರೂಪ ಕೊಡುವಾಗಲೇ ಹೃದಯಘಾತದಿಂದ ಸಾವನ್ನಪ್ಪಿದ್ದರು. ಮೊದಲಿನಿಂದಲೂ ಕೂಡ ಪರಂಪರೆಯಿಂದಲೂ ಕೂಡ ನಡೆದುಕೊಂಡು ಬಂದಂತಹ ಈ ಒಂದು ಶಿಲ್ಪಕಲಾ ವೃತ್ತಿಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಪ್ರಾತಿನಿಧ್ಯವನ್ನು ಸೇವೆ ಸಲ್ಲಿಸ್ತಾ ಬಂದಿರುತ್ತಾರೆ. ಅಷ್ಟೇ ಅಲ್ಲ, ಇವರು ಕೂಡ ತನ್ನ ಅಭಿರುಚಿಗೆ ತಕ್ಕಂತೆ ತನ್ನ ಒಂದು ಮನಸ್ಸಿನ ಒಂದು ಕಲಾಕಲ್ಪಗಳನ್ನು ಶಿಲ್ಪಕಲೆಯನ್ನಾಗಿ ಮಾಡಿರ್ತಕ್ಕಂಥ ಒಂದು ಕೀರ್ತಿ ಇವರಿಗೆ ಸಲ್ಲುತ್ತೆ. ಅಷ್ಟೇ ಅಲ್ಲ, ತನ್ನ ಮಕ್ಕಳಿಗೂ ಕೂಡ ಈ ಒಂದು ಶಿಲ್ಪಕಲೆಯ ಒಂದು ಬೆಳೆಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ತನ್ನ ಮಕ್ಕಳಿಗೂ ಕೂಡ ತರಬೇತಿಯನ್ನು ನೀಡ್ತಾ ಬಂದಿದ್ದಾರೆ. ಕಲಾ ಆಸಕ್ತಿಯನ್ನು ಕೂಡ ಬೆಳೆಸ್ತಾ ಬಂದಿರುತ್ತಾರೆ. ತಂದೆ ಈಗ ಸುಮಾರು 50-60 ವರ್ಷದಿಂದಲೂ ಕೂಡ ಈ ಒಂದು ಶಿಲ್ಪಕಲಾ ಒಂದು ವೃತ್ತಿಯನ್ನು ಮಾಡ್ತಾ ಬಂದಿದ್ದಾರೆ. ಅಷ್ಟೇ ಅಲ್ಲ, ಮುಂದಿನ ಒಂದು ಯುವ ಪೀಳಿಗೆ ಈ ಒಂದು ಶಿಲ್ಪಕಲೆ ಒಂದು ಬೆಳೆಸಬೇಕು, ಉಳಿಸ್ಬೇಕು, ನಮ್ಮ ಸನಾತನ ಕಾಲದಿಂದಲೂ ಬಂದಿರತಕ್ಕಂಥ ಒಂದು ಈ ಕಲಾ ಆಸಕ್ತಿಯನ್ನು ಇಂದಿನ ಮಕ್ಕಳಿಗೆ ಅಷ್ಟೇ ಅಲ್ಲ, ಮುಂದಿನ ಮಕ್ಕಳಿಗೂ ಕೂಡ ಆ ಒಂದು ಬೆಳೆಸಬೇಕು ಅಂತಕ್ಕಂತಹ ಬರೀ ಒಂದು ಉದ್ಯೋಗವನ್ನಾಗಿ ಮಾಡಿಸ್ತಲೇ ಆ ಕಲಾ ಆಸಕ್ತಿಯನ್ನು ಕೂಡ ಬೆಳೆಸಬೇಕು, ನಮ್ಮ ಅಂತಕ್ಕಂಥ ಒಂದು ಸಂಸ್ಕೃತಿ ಪರಂಪರೆಯನ್ನು ಉಳಿಸಿ ಬೆಳೆಸಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಈ ನಮ್ಮ ತಂದೆ ಮಾಡ್ಕೊಳ್ತಾ ಬಂದಿದ್ದಾರೆ. ಇವರಿಗೆ ಒಂದು ಪ್ರಶಸ್ತಿ ಅನ್ನೋದಕ್ಕಿಂತ ಸರ್ಕಾರ ಅದನ್ನು ಗುರುತಿಸುವಂಥ ಒಂದು ಪ್ರಯತ್ನ ಮಾಡಿಲ್ಲ ಅಂತಕ್ಕಂಥ ಹೇಳ್ಬೋದು. ಜನ ಆಕರ್ಷಣೆಯ ಬೀಡಾಗಿರ್ತಕ್ಕಂಥ ಈ ಒಂದು ಶಿಲ್ಪಕಲೆ ಜನಗಳ ಒಂದು ಕಲಾಸಕ್ತಿಯನ್ನು ಬೆಳೆಸಬೇಕು ಅಂತಕ್ಕಂತಹದ್ದನ್ನು ಜನ ಗುರುತಿಸ್ತಾ ಇದ್ದಾರೆ. ಬಟ್ ಸರ್ಕಾರ ಮಾತ್ರ ಅದನ್ನು ಗುರುತಿಸುವಂಥ ಒಂದು ಪ್ರಯತ್ನವನ್ನು ಮಾಡಿಲ್ಲ. ಇಂಥ ಒಂದು ಎಲೆಮರೆ ಕಾಯಿರ್ತಕ್ಕಂತಹ ಒಂದು ಶಿಲ್ಪಕಲೆ ಕಲಾ ಸೇವಾ ಆಸಕ್ತರನ್ನು ಬೆಳೆಸಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಸರ್ಕಾರ ಗುರುತಿಸಬೇಕು, ಅವರನ್ನು ಹೊರತರ ಒಂದು ಪ್ರಯತ್ನ ಮಾಡಬೇಕು. ಅಂಥವರಿಂದ ಒಂದು ತರಬೇತಿಯನ್ನು ಕೇಂದ್ರಗಳನ್ನು
ಆರಂಭ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಈ ಇಳಿ ವಯಸ್ಸಲ್ಲೂ ಕೂಡ ತನ್ನ ಮಕ್ಕಳಿಗೆ ಮಾದರಿಯಾಗಿದ್ದಾರೆ ಅಂತ ಹೇಳ್ಬೋದು ಸರ್ ಅವರು. ಈ ಒಂದು ಬರೀ ಒಂದು ಶಿಲ್ಪಕಲೆ ಒಂದು ಸೀಮಿತಕ್ಕೆ ಒಂದು ಜಾತೀಯತೆಗೆ ಸೀಮಿತ ಆಗಿಲ್ಲ. ಇದು ಎಲ್ಲರಿಗೂ ಕೂಡ ಒಂದು ಮನಸ್ಸಿನ ಅಂತರಾಳದಲ್ಲಿ ಹೋಗಿ ಒಂದು ಮನುಷ್ಯನ ಒಂದು ತಾಳ್ಮೆ ಸಹನೆ ಇರ್ತಕ್ಕಂಥ ಒಂದು ಶಿಲ್ಪಕಲೆ ಇದು. ಅಂಥ ಒಂದು ಶಿಲ್ಪಕಲೆಯನ್ನು ಬೆಳೆಸಬೇಕು ಅನ್ನೋ ಉದ್ದೇಶ ಒಂದು ಇನ್ಸ್ಟಿಟ್ಯೂಷನ್ಗಳಾಗಬೇಕು ಅಂತಕ್ಕಂಥದ್ದನ್ನು ತನ್ನ ಮಕ್ಕಳಲ್ಲಿ ಅವರು ಗೈಡ್ ಮಾಡ್ತಾ ಬರ್ತಾ ಇದ್ದಾರೆ. ಆನಂತರ ಬರೀ ಗೈಡ್ ಮಾಡೋದಷ್ಟೇ ಅಲ್ಲ, ಈ ತರಬೇತಿಯನ್ನು ಕೊಡ್ತಾ ಬರಬೇಕು. ಈ ಒಂದು ಶಿಲ್ಪಕಲೆ ಇವತ್ತಿಗಷ್ಟೇ ಅಲ್ಲ, ಮುಂದಿನ ಯುವ ಪೀಳಿಗೆಗೂ ಕೂಡ ಇದು ತರಬೇತಿ ತೊಗೊಳ್ಬೇಕು. ಆನಂತರ ಅವರು ಕೂಡ ಕಲಿಕೆಯಲ್ಲಿ ಮುಂದುವರೆದು ಇನ್ನೊಬ್ಬರಿಗೂ ಕೂಡ ಮಾದರಿ ಆಗಬೇಕು ಅಂತ ಒಂದು ವಿಚಾರವನ್ನು ತಂದೆಯವರು ಈ ಬೆಳೆಸಬೇಕು ಅಂತಕ್ಕಂಥ ಒಂದು ಶಿಲ್ಪಕಲೆ ಬಗ್ಗೆ ಹೇಳ್ತಾ ಇದ್ದಾರೆ. ಇನ್ನು ಪುತ್ರಿ ಶಾಂತಲಾ ಹಾಗೂ ಕಿರಿಯ ಪುತ್ರ ಅನಂತಚಾರ್ ವೃತ್ತಿಯಲ್ಲಿ ಉಪನ್ಯಾಸಕರಾಗಿದ್ರೂ ಶಿಲ್ಪಕಲೆಯಲ್ಲಿ ಸಾಧನೆ ಮಾಡುತ್ತಿದ್ದಾರೆ. ಷಣ್ಮುಖಾಚಾರ್ ಸುಮಾರು 50 ವರ್ಷಗಳಿಂದ ಜೀವನವನ್ನ ಕಲೆಗೆ ಮುಡಿಪಾಗಿಟ್ಟಿದ್ದಾರೆ. ತಾಲೂಕು ಮಟ್ಟದ ವಿವಿಧ ಸಂಘ ಸಂಸ್ಥೆಗಳ ಜಿಲ್ಲಾ ಮಟ್ಟದ ಪ್ರಶಸ್ತಿಗೆ ಭಾಜನರಾಗಿರುವ ಷಣ್ಮುಖಾಚಾರ್ ಅವರದ್ದು ಮಗು ಮನಸ್ಸಿನ ಮುಗ್ಧತೆ. 2 ಬಾರಿ ಹೃದಯ ಶಸ್ತ್ರಚಿಕಿತ್ಸೆ ಆಗಿದ್ದು ವಯೋಸಹಜ ಕಾಯಿಲೆಗಳಿದ್ದರೂ ಅವರು ಶಿಲ್ಪಕಲೆಯನ್ನ ಬಿಟ್ಟಿಲ್ಲ. ಉಕ್ಕಡಗಾತ್ರಿ ಕರಿಬಸವೇಶ್ವರ ಬೆಳ್ಳಿ ಕಿರೀಟ, ಹೊನ್ನಳ್ಳಿಯ ಚೆನ್ನೇಶ್ವರ ರಥ ನಿರ್ಮಾಣ, ಕೃಷ್ಣನ ಕಲಾಕೃತಿ, ಕಲ್ಲಿನ ಶಿಲ್ಪಕಲಾಕೃತಿ, ಸಾಸ್ವೆಹಳ್ಳಿ ಚೆನ್ನಪ್ಪ ಗೌಡ್ರ ಕಲ್ಲಿನ ಮೂರ್ತಿ, ಬಸವಣ್ಣನ ಮೂರ್ತಿ, ಏಕಶಿಲಾಮೂರ್ತಿ, ನಟರಾಜನ ನೃತ್ಯ ಕಲ್ಲಿನ ಮೂರ್ತಿ, ವೀರಾಂಜನೇಯ ಮೂರ್ತಿ, ಸಿಗಂದೂರು ಚೌಡೇಶ್ವರಿ ಮೂರ್ತಿ, ಆಂಜನೇಯ ಮೂರ್ತಿ, ಶಿವಮೊಗ್ಗದ ರಾಗಿಗುಡ್ಡ ಲಿಂಗದೇವರ ಮೂರ್ತಿ ಸೇರಿದಂತೆ ಸಾಕಷ್ಟು ಕಲ್ಲಿನ, ಮರದ, ಪಂಚಲೋಹದ ಶಿಲೆಗಳನ್ನ ಕೆತ್ತಿದ್ದಾರೆ. 2011ರಿಂದ ಇಲ್ಲಿಯವರೆಗೂ ಷಣ್ಮುಖಾಚಾರ್ ಅವರು ರಾಜ್ಯೋತ್ಸವ ಪ್ರಶಸ್ತಿಗೆ ಅರ್ಜಿ ಹಾಕುತ್ತಾ ಬರುತ್ತಿದ್ದರೂ ಸರ್ಕಾರ ಮಾತ್ರ ಇವರ ಕಲೆಯನ್ನ ಗುರುತಿಸುವ ಕೆಲಸ ಮಾಡದೇ ಇರುವುದು ಕುಟುಂಬಸ್ಥರ ಕಲಾವಿದರ ಆಕ್ರೋಶಕ್ಕೆ ಕಾರಣವಾಗಿದೆ. ನಾನು ಸಾಕಷ್ಟು ಕಲೆ ಬಗ್ಗೆ, ಅವ್ರು ಮಾಡಿರ್ತಕ್ಕಂಥ ಸೇವೆ ಬಗ್ಗೆ ಕಣ್ಣಾರೆ ಕಂಡಿರ್ತಕ್ಕಂಥ ವ್ಯಕ್ತಿ ನಾನು ಉಪನ್ಯಾಸಕನಾಗಿದ್ದು ನಮ್ಮ ಮಾವರ ಎಲ್ಲ ವಿಚಾರಗಳನ್ನು ಹೇಳಬೇಕಂದ್ರೆ ಅವ್ರ ಅಜ್ಜರ ಕಾಲದಿಂದಲೂ ವಂಶ ಪರಂಪರವಾಗಿ ಪಂಚಲೋಹಗಳಲ್ಲಿ ಕೆತ್ತನೆ ಮಾಡ್ತಾ ಇಡೀ ಗ್ರಾಮೀಣ ಜನತೆಗೆ ಅವರ ಕಲೆಯನ್ನು ಅನಾವರಣಗೊಳಿಸಿದ್ದಾರೆ. ಪ್ರತಿಯೊಂದು ಜಾತ್ರೆ ನಡೆಯುವಂಥ ಸಂದರ್ಭದಲ್ಲಿ ಅವರ ಮೂರ್ತಿಗಳು ಸಾವಿರಾರು ಮೂರ್ತಿಗಳು ಅವರ ಕೈಯಲ್ಲಿ ಅರಳಿ ಜನರಿಗೆ ಸಂತೋಷ ಕೊಡೋರ ಜೊತೆಗೆ ಭಕ್ತಿಯನ್ನು ಸಹ ಅಲ್ಲಿ ಸಮರ್ಪಣೆ ಮಾಡಿರ್ತಕ್ಕಂಥ ಕೆಲಸವನ್ನು ಇಡೀ ಭದ್ರಾವತಿ, ಶಿವಮೊಗ್ಗ, ಚನ್ನಗಿರಿ, ದಾವಣಗೆರೆ ಇಲ್ಲೆಲ್ಲ ನಡೆದಿವೆ. ಸೊ ಇದೆಲ್ಲವೂ ಅಲ್ಲದೇ ಅವರು ಕಲೆ ಎಷ್ಟು ಮಟ್ಟಿಗೆ ಪ್ರಚಾರ ಆಗಿದೆ ಅಂದರೆ, ಒಂದು ಸರಿ ಅವರು ಕೆತ್ತನೆ ಮಾಡಲು ಕುಳಿತುಕೊಂಡ್ರಂದರೆ ಬೆಳಗ್ಗೆ ಕುಳಿತುಕೊಂಡರು ಕಲೆಯ ಮಗ್ನರಾಗಿ ಊಟ ನಿದ್ರೆ ಬೆಳಗಿನ ಜಾವ ಮಧ್ಯರಾತ್ರಿವರೆಗೂ ಕಲೆ ಸೇವನೆ ಮಾಡ್ತಾ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಮತ್ತು ಏನು ಕೊಟ್ಟಿರ್ತಕ್ಕಂಥ ಏನು ಕೆಲಸ ಇರುತ್ತೆ ಅದನ್ನು ಮುಗಿಸ್ಬಿಟ್ಟು ಅವರು ಮುಂದಿನ ಎಲ್ಲ ರೀತಿಯ ಕೆಲಸ ಕಾರ್ಯಕ್ಕೆ ಅವರು ತಯಾರಾಗ್ತಿದ್ರು. ಅಷ್ಟರ ಮಟ್ಟಿಗೆ ಕಲೆಯಲ್ಲಿ ತಲ್ಲೀನರಾಗಿ ಶ್ರೀಯುತ ಷಣ್ಮುಖಾಚಾರ್ಯ ಎ ಹೊನ್ನಾಳಿ, ಶಾಂತಲಾ ಶಿಲ್ಪಕಲಾ ಮಂದಿರ ಹೊನ್ನಾಳಿ, ಇವರನ್ನು ನಾನು ಸುಮಾರು ವರ್ಷಗಳಿಂದ ನೋಡ್ತಾ ಇದ್ದೀನಿ. ಶ್ರೀಯುತರು ಕೇವಲ ದಾವಣಗೆರೆ ಜಿಲ್ಲೆ ಆಗಲಿ ಅಥವಾ ಶಿವಮೊಗ್ಗ, ಚಿತ್ರದುರ್ಗ ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ಅಥವಾ ಕೇವಲ ನಮ್ಮ ರಾಜ್ಯಕ್ಕೆ ಸೀಮಿತವಾಗಿರದೆ ಹೊರ ರಾಜ್ಯದಲ್ಲೂ ಸಹ ಶ್ರೀಯುತರು ನಿರ್ಮಿಸಿರುವಂತಹ ಕೆಲವೊಂದು ವಿಗ್ರಹಗಳಾಗಿರಲಿ ಅಥವಾ ಲೋಹಗಳೆಲ್ಲ ವಿಗ್ರಹಗಳು, ಮರದ ಕೆತ್ತನೆಗಳಾಗಿರಲಿ, ಮರದ ವಿಗ್ರಹಗಳು, ಇವೆಲ್ಲವನ್ನೂ ಕೂಡ ಶ್ರೀಯುತರು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ನಿಜಕ್ಕೂ ಇಂತಹ ಅಪರೂಪದ ಶಿಲ್ಪಕಲೆಯಲ್ಲಿ ಒಂದು ಸಾಧನೆಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿಯನ್ನು ಸಿಗುವಂಥದ್ದು ಬಹಳ ಅಪರೂಪದಲ್ಲಿ ಅಪರೂಪ. ಈಗ ಕೇವಲ ಬಂಗಾರದ ವಿಗ್ರಹ ಮಾಡೋರೇ ಆಗಲಿ ಅಥವಾ ಬೆಳ್ಳಿ ಈ ರೀತಿ ಮಾಡೋರು ಇರ್ತಾರೆ. ಆದರೆ ಅತಿ ಹೆಚ್ಚಿನ ಪಂಚಲೋಹವನ್ನು ಪೂರ್ತಿ ಅಂದರೆ ಚಿನ್ನ, ಬೆಳ್ಳಿ, ಮರ, ಹೀಗೆ ಕಬ್ಬಿಣ, ಕಲ್ಲು ಶಿಲ್ಪಕಲೆ, ಹೀಗೆ ಒಟ್ಟಾರೆಯಾಗಿ 5 ಪಂಚಲೋಹಗಳಲ್ಲಿ ತಯಾರು ಮಾಡತಕ್ಕಂಥ ಏಕೈಕ ವ್ಯಕ್ತಿ, ನಾನು ನೋಡಿರುವಂಥ ಏಕೈಕ ವ್ಯಕ್ತಿ ಅಂದರೆ ಶ್ರೀಯುತ ಷಣ್ಮುಖಾಚಾರ್ಯರವರು. ಹಾಗೆಯೇ ಬರೀ ಅವರಷ್ಟೇ ಅಲ್ಲ, ಇಡೀ ಕುಟುಂಬವನ್ನು ಅವರು ಷಣ್ಮುಖಾಚಾರ್ಯವರು ತನ್ನ 3 ಜನ ಮಕ್ಕಳನ್ನು ಈ ಶಿಲ್ಪಕಲೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅದರಲ್ಲಿ ತಮ್ಮ ಹಿರಿಮಗ ಈ ಶಿಲ್ಪಕಲೆಗೋಸ್ಕರ ಅವರು ಒಂದು ಕೆತ್ತನೆಯನ್ನು ಮಾಡ್ತಾನೆ, ಅಂದರೆ ಈ ಶಿಲೆಯನ್ನು ಕೆತ್ತನೆಯನ್ನು ಮಾಡ್ತಾನೆ ಅವರು ಹೃದಯಾಘಾತಕ್ಕೆ ಒಳಗಾಗಿ ಅವರು ಮರಣ ಹೊಂದಿರ್ತಾರೆ. ಹಾಗೂ ಇನ್ನು ಎರಡನೇ ಮಗಳು ಅವರು ಕೂಡ ಉಪನ್ಯಾಸಕಿಯಾಗಿದ್ದಾರೆ. ಒಟ್ಟಾರೆಯಾಗಿ 3 ಜನ ಉಪನ್ಯಾಸಕರು. ಅವರು ಉಪನ್ಯಾಸಕ ವೃತ್ತಿಯನ್ನು ಮಾಡ್ಕೊಳ್ತಾನೆ
ಅವರು ಶಿಲ್ಪಕಲೆಗೆ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿದ್ದಾರೆ. ಶಿಲ್ಪಕಲೆಯಲ್ಲಿ ತಮ್ಮ ಕೆಲಸವನ್ನು ಅವರು ನಿರ್ವಹಿಸ್ತಾ ಇದ್ದಾರೆ. ನೂರಾರು ಯುವಕರಿಗೆ ಕಲೆ ಹೇಳಿಕೊಡುವ ಜೊತೆಗೆ ಇಡೀ ಕುಟುಂಬವನ್ನೇ ಕಲಾ ಕುಟುಂಬವನ್ನಾಗಿ ಮಾಡಿದ್ದಾರೆ. ವಂಶ ಪಾರಂಪರ್ಯ ವೃತ್ತಿಗೆ ಹಿರಿಯ ತಲೆಗಳು ಗುಡ್ ಬೈ ಹೇಳೋದು ಸಹಜ. ಆದರೆ ಷಣ್ಮುಖಾಚಾರ್ ಮಾತ್ರ ಕಲೆ ಮುಂದಿನ ಪೀಳಿಗೆಗೂ ಮುಂದುವರಿಯಬೇಕು ಅನ್ನೋ ಕನಸು ಕಂಡವರು. ಇಂಥವರಿಗೆ ಇದುವರೆಗೂ ರಾಜ್ಯೋತ್ಸವ ಸೇರಿದಂತೆ ಹರ್ರ ಪ್ರಶಸ್ತಿಗಳು ನೀಡದೇ ಇರುವುದು ವಿಪರ್ಯಾಸ. ಇನ್ನಾದರೂ ಸರ್ಕಾರ ಇವರ ಕಲೆ ಗುರುತಿಸಿ ರಾಜ್ಯೋತ್ಸವ ಪ್ರಶಸ್ತಿ ನೀಡುವ ಮೂಲಕ ಅವರ ಕಲೆಯನ್ನ ಪ್ರೋತ್ಸಾಹಿಸುವ ಕೆಲಸ ಮಾಡಬೇಕು ಎಂಬುದು ಕಲಾ ಆರಾಧಕರ ಒತ್ತಾಯವಾಗಿದೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ. ಎಸ್ ವೀಕ್ಷಕರೇ, ನೀವು ಈ ವಿಡಿಯೋ ಏನು ನೋಡಿದ್ರಿ, ಇದು ಹೊನ್ನಳ್ಳಿಯ ಷಣ್ಮುಖಾಚಾರ್ ಅಂತೇಳಿ ಇವರು ವೃತ್ತಿಯಲ್ಲಿ ಶಿಲ್ಪ ಕಲೆಯನ್ನು ಮಾಡಿಕೊಂಡು ಶಿಲ್ಪಕಲೆಯಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡಿರುವಂಥ ಹಿರಿಯರು ಇವರು. ಷಣ್ಮುಖಾಚಾರ್ ಹೊನ್ನಳ್ಳಿಯ ಶಾಂತಲಾ ಶಿಲ್ಪಕಲಾ ಮಂದಿರದ ಮಾಲೀಕರು. ಜೊತೆಗೆ ತಲತಲಾಂತರದಿಂದ ಅವರ ತಂದೆ ಕಾಲದಿಂದ ಅವರ ತಾತ ಕಾಲದಿಂದ ಕೂಡ ಈ ಒಂದು ಶಿಲ್ಪಕಲೆಗೋಸ್ಕರ ಒತ್ತನ್ನು ಕೊಟ್ಟು ವೃತ್ತಿಯನ್ನು ಕಲಿತಂಥವ್ರು. ಸೊ ಅವರನ್ನು ನನಗೆ ನಿಮಗೆ ಇಂಟ್ರಡ್ಯೂಸ್ ಮಾಡ್ತೀನಿ. ನನ್ನ ಜೊತೆ ಇರೋರು. ಸರ್ ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಈ ಶಿಲ್ಪಕಲೆಗೆ ತಾವು ಬರಬೇಕು ಅಂತ ಅನಿಸಿದ್ದು ಯಾಕೆ ಸರ್? ಈ ಕಲೆಯನ್ನು ಕಲಿಬೇಕು ಅನಿಸಿದ್ದು ಯಾಕೆ? ಯಾವ ಉದ್ದೇಶಕ್ಕೋಸ್ಕರ ಈ ಕಲೆಯನ್ನು ಕಲ್ತ್ರಿ ಸರ್ ತಾವು? ಸರ್, ನಮ್ಮದು ವಂಶ ಪರಂಪರೆ ಬೆಳ್ಕೊಂತ ಬಂದಿರ್ತಕ್ಕಂಥ ಮಂತೆನ ಆಗಿರೋದ್ರಿಂದ ನಾವು SSLC ತನಕ ಓದಿದ್ದೀವಿ ಸರ್. ಓದಾದ ನಂತರ ನಮ್ಮ ತಂದೆ ವೃತ್ತಿಯನ್ನೇ ನಾವು ಫಾಲೋ ಮಾಡ್ಕೊಂತ ಮನೆಯಲ್ಲೇ ಇದ್ವಿಲ್ಲ, ಓಕೆ, ಅದೇ ವೃತ್ತಿನೇ ನಾವು ಮುಂದುವರ್ಸ್ಕೊಂತ ಬಂದ್ವಿ. ಅದು ಸಕ್ಸಸ್ ಆಯ್ತು. ನಮ್ಮದು ಸ್ವಂತೂರು ಹಿರೇಬಾಸೂರು ಅಂತ. ಇಲ್ಲಿ ಯಾವ ತಾಲೂಕು? ಹೊನ್ನಾಳಿ ತಾಲೂಕೆಯ ಓಕೆ, ಒಂದು 5 ಕಿಲೋಮೀಟ್ರ್ ಆಗುತ್ತೆ ಹೊನ್ನಾಳಿಗೆ. ಅದಾದ ನಂತರ ಇದು 90ನೇ ಇಸ್ವಿಗೆ ನಾವು ಹೊನ್ನಾಳಿಗೆ ಬಂದ್ವಿ. ಓಕೆ, ನಾವು ಕಲ್ಲಿನಲ್ಲಿ ಶಿಲ್ಪಕಲೆ ಮಾಡ್ತೀವಿ, ಬೆಳ್ಳಿ ಬಂಗಾರದಲ್ಲಿ ವಿಗ್ರಹಗಳು ಮಾಡ್ತೀವಿ, ಓಕೆ, ಉಬ್ಬು ತಗಡಿನಲ್ಲಿ ಮೂರ್ತಿಗಳು ಮಾಡ್ತೀವಿ, ಆಮೇಲೆ ಮರದಲ್ಲಿ ಕೆತ್ತನೆ ಮೂರ್ತಿಗಳು ಮಾಡ್ತಾನೆ, ಆಮೇಲೆ ಪೇಂಟ್ ಮಾಡ್ತೀವಿ ಮರದ ಮೂರ್ತಿಗಳಿಗೆ, ಓಕೆ, ಮಣ್ಣಿನಲ್ಲಿ ಮಾಡ್ತೀವಿ. ಈಗ ನೀವು ಒಬ್ಬರೇನ ಅಥವಾ ನಿಮ್ಮ ತಂದೆಯಿಂದ ನಿಮ್ಮ ಬಳುವಳಿಗೆ ಬಂತು ಅಥವಾ ನಿಮ್ಮ ತಾತ ಮುತ್ತಾತ್ರ ಅವರು ಕೂಡ ಇದೇ ಒಂದು ವೃತ್ತಿಯನ್ನು ಮಾಡ್ತಾ ಇದ್ದಾರೆ? ಪರಂಪರೆ ಸರ್, ವಂಶ ಪರಂಪರವಾಗಿ ಬಂತು. ಯಾವ ವಯಸ್ಸಿಗೆ ತಾವು ಈ ಶಿಲ್ಪಕಲೆಗಳ ಬಗ್ಗೆ ಆಸಕ್ತಿ ಬಂದಿದ್ದು ಯಾವಾಗ? ಯಾವ ವಯಸ್ಸಿಗೆ ಕಲ್ತ್ರಿ ಅಂತೇಳಿ? ನಾವು SSLC 67ರಲ್ಲಿ SSLC ಪೂರೈಸಿದ್ವಿ. ಪೂರೈಸಿದ ನಂತರ ನಾವು ಮನೆಯಲ್ಲೇ ನಮ್ಮ ತಂದೆ ಜೊತೆಗೇ ಕಲ್ತ್ಕೊಂಡು ಅದೇ ವೃತ್ತಿನೇ ಮುಂದುವರ್ಸ್ಕೊಂತ ಬಂದ್ವಿ. ಅದನ್ನು ನಾವು ಮಾಡಬೇಕು, ನಾವು ಸಾರ್ವತ್ರಿಕವಾಗಿ ನಾವು ಹುಟ್ಟಿದ ಜನ್ಮಕ್ಕೆ ಒಂದು ಸಾರ್ಥಕ ಆಗುತ್ತೆ ಅಂತೇಳಿ ನಾವು ಮುಂದುವರಿಯೋಕೆ ಹೋಗಲ್ಲ, ಓದಿ ಅಲ್ಲಿಗೆ ಸ್ಟಾಪ್ ಮಾಡಿ ಹೋದ ಈ ಕೆಲಸಕ್ಕೆ ನಾವು ನಿಂತ್ಕೊಂಡ್ವಿ. ಈಗ SSLC ಆದಮೇಲೆ ಅವಾಗಿನ ಕಾಲದಲ್ಲಿ, ನಿಮ್ಮ ಕಾಲದಲ್ಲಿ SSLC ಮುಗಿದ ತಕ್ಷಣ ಯಾವುದೋ ಸರ್ಕಾರಿ ಕೆಲಸ ಸಿಗ್ತಾ ಇತ್ತು, ಯಾವುದಕ್ಕೂ ಟ್ರೈ ಮಾಡಲಿಲ್ವ ನೀವು? ಟ್ರೈ ಮಾಡಲಿಲ್ಲ, ಅದಾಗಿ ಬಂತು ಸೆಕ್ರೆಟರಿ ಕೆಲಸ. 1 ವರ್ಷ ಮಾಡಿದೆ. ನಮ್ಮ ಊರಿನಲ್ಲೇ ಗ್ರಾಮ ಪಂಚಾಯತಿ ಸೆಕ್ರೆಟರಿ ಕೆಲಸ, ಶಿವಮೊಗ್ಗ ಡಿಸ್ಟಿಕ್ಕು. ಅವಾಗ ಪರ್ಮಿಷನ್ ಸಿಕ್ಕುತ್ತೆ ನಮಗೆ, ನಾವು ಮಾಡಿದ್ವಿ. ಅದು ಯಾಕೆ ಸಕ್ಸಸ್ ಆಗಲ್ಲ. ನನ್ನ ಇದರಲ್ಲಿ ಚೆನ್ನಾಗಿ ಪಳಗಿದ್ವಲ್ಲ, ಇದರಲ್ಲೇ ಮುಂದುವರ್ಸ್ಬಿಟ್ಟಿವಿ, ಅದನ್ನು ಬಿಟ್ಬಿಟ್ಟೆ. ಓಕೆ ಓಕೆ. ಈಗ ಎಷ್ಟು 50 ವರ್ಷದಿಂದ ಮಾಡ್ತಾ ಬರ್ತಿದ್ರಿ? 50 ವರ್ಷ ಯಾಕೆ ಸರ್? 50 ವರ್ಷದಿಂದ ಯಾವ್ಯಾವ ನೀವು ಪ್ರಸಿದ್ಧವಾಗಿ ಕೆತ್ತನೆ ಮಾಡುವಂಥದ್ದು ಈ ಭಾಗದಲ್ಲಿ ಯಾವ್ದಾರ ಪ್ರಮುಖ ದೇವಸ್ಥಾನಗಳು? ಉಕ್ಕುಡುಗತ್ತಿ ದೇವಸ್ಥಾನಕ್ಕೆ ತಾವೇ ಏನೋ ಕೆತ್ತನೆ ಮಾಡಿದ್ರಿ ಅಂದ್ರೆ? ಉಕ್ಕುಡುಗತ್ತಿ ದೇವಸ್ಥಾನಕ್ಕೆ ಬೆಳ್ಳಿದ ಆಭರಣಗಳು ಮಾಡ್ಕೊಟ್ಟಿದ್ದೀನಿ, ಕಿರೀಟಗಳು ಅವನ್ನೆಲ್ಲ. ಆಮೇಲೆ ಹಲವಾರು ಕಡೆ ಉಕ್ಕುಡುಗತ್ತಿ ರಾಜ್ಯನ ಅನೇಕ ಕಡೆ ದೇವಸ್ಥಾನಗಳಿದ್ದಾವೆ. ಆ ದೇವಸ್ಥಾನಗಳಿಗೆಲ್ಲ ವಿಗ್ರಹ ಸಮೇತ ಮೂರ್ತಿಗಳನ್ನು ಎಲ್ಲವನ್ನೂ ಮಾಡಿಕೊಟ್ಟಿದ್ದೀನಿ. ಅವಕ್ಕೆ ಪ್ರಭಾವಿಗಳು ಮಾಡಿಕೊಟ್ಟಿದ್ದೀನಿ ಅನೇಕ. ಈಗ ನೀವು ಈ ಕೆತ್ತನೆ ಮಾಡುವಾಗ, ಒಂದು ದೇವರ ವಿಗ್ರಹ ಕೆತ್ತನೆ ಮಾಡುವಾಗ ಅಥವಾ ಪ್ರಭಾವಳಿಯನ್ನು ಕೆತ್ತನೆ ಮಾಡುವಾಗ ಅಂದರೆ ಏನಾರು ಅದು ಮಡಿವಂತಿಕೆಯಲ್ಲಿ ಇದ್ದು ಮಾಡುವಂಥದ್ದು ಅಥವಾ ಯಾವ ರೀತಿಯಾಗಿ ಅದನ್ನು ಮಾಡೋದು ಅಂತಂದೇಳಿ ಪೂಜೆ ಮಾಡೋದು ಇರ್ಬೋದು ಸರ್? ಇದೇನು ದಿನನಿತ್ಯದ್ದೇ ಸ್ನಾನ ಮಾಡೋದು, ಊಟ ಮಾಡ್ಕೊಳ್ಳೋದು, ನಾವು ಯಾವ ದುರಭ್ಯಾಸಗಳು ನಮ್ಮಲ್ಲಿಲ್ಲ. ಓಕೆ. ನಾವು ಕೆತ್ತನೆ ಮಾಡ್ಬೇಕಾರೆ ಒಂದು ಶಿಲೆ ವಿಗ್ರಹ ಮಾಡ್ಬೇಕಾರೆ ಅದನ್ನು ಅದಕ್ಕೆ ಏನೇನು ತರಬೇತಿ ಇದೆ ನಾವು ಕಲ್ತ್ಕೊಂಡಿದ್ದೇವಲ್ಲ ಅದನ್ನು ರೀತಿಯಲ್ಲಿ ನಾವು ಮಾಡೋದು. ಪ್ರಭಾವಳಿ ಮಾಡ್ಬೇಕಾದ್ರೆ ತಗಡಿನಲ್ಲಿ ಸೀಟ್ನಲ್ಲಿ ಮೆಜರ್ಮೆಂಟ್ ತಗೊಳ್ತೀವಿ, ದೇವ್ರ ಮೆಜರ್ಮೆಂಟ್. ಅದನ್ನು ರಾಳ ಅಂತ ಬರುತ್ತೆ, ಉಬ್ಬು ತಗ್ಗಿನಲ್ಲಿ ಮಾಡ್ಕೊಂಡು ಆಮೇಲೆ ರಾಳಕ್ಕೆ ಹಾಕ್ಕೊಂಡು ಎಲ್ಲ ನಯಸ್ಸು ತಿದ್ದುಪಡಿ ಕುಸರಿ ಕೆಲಸ ಮಾಡಬೇಕು. ಓಕೆ ಓಕೆ. ಈ ಕರ್ನಾಟಕದಲ್ಲಿ ಯಾವ್ಯಾವ ದೇವಸ್ಥಾನಗಳಿಗೆ, ಪ್ರಮುಖವಾಗಿ ದೇವಸ್ಥಾನಗಳಿಗೆ ತಾವು ಶಿಲ್ಪಕಲೆಯನ್ನು ಕೆತ್ಕೊಟ್ಟಿದ್ದೀರಿ? ದೇವರ ವಿಗ್ರಹವನ್ನು ಕೆತ್ಕೊಟ್ಟಿದ್ದೀರಿ ನೀವು? ನಾವು ಇದು ಶಿಕಾರಿಪುರ ತಾಲೂಕು ಗೊಗ್ಗ ಅಂತ ಇದೆ ಸರ್, ಅಲ್ಲಿಗೆ ಒಂದು 6 ಅಡಿ ಆಂಜನೇಯನೇ ಫಸ್ಟ್ ನಾನು ಮಾಡಿಕೊಟ್ಟಿದ್ದು. ಓಕೆ. ಅದಾದ ನಂತರ ಮಲೆಬೆನ್ನೂರು ಬೀರಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ
ಕೆಲವು ಭಾಗದ ಬೆಳ್ಳಿ ಒಡೆಯುಗಳನ್ನ ಮಾಡಿಕೊಟ್ಟೆ. ಓಕೆ, ಈಗ ಹೊಸ್ದಾಗಿದೆಯಲ್ಲ ಆ ದೇವಸ್ಥಾನದ ಹೊಸ್ದಾಗಲ್ಲ, ಹೊಸ್ದಾಗೇನು ಹಾಂ, ಹಳೆ ದೇವಸ್ಥಾನನೇ ಹೊಸ್ದಾಗಿ ಇದು ಮಾಡಿ. ರಿನೋವೇಷನ್ ಮಾಡೋದ? ಆಮೇಲೆ ನಮ್ಮ ಕರ್ನಾಟಕದಲ್ಲೇ ಇಲ್ಲ, ಹ್ಞೂ 9 ಕಳಸದ ಪಂಚಕಳಸ ಮಾಡಿದ್ದಾನೆ, 5 kg ತೂಕದ್ದು. ಓಕೆ ಓಕೆ, ಎಲ್ಲೆಲ್ಲಿಗೆ ಅದು? ಅದು ಮಲೆಬೆನ್ನೂರು ವೀರಲಿಂಗೇಶ್ವರಿ ದೇವಸ್ಥಾನಕ್ಕೆ 9 ಕಳಸ. 9 ಕಳಸ. ಹಾಂ ಹಾಂ, ಅದು ಒಂದೇ ಬೋಲ್ಟ್ ನಟ್ಟು, ಒಂದು ನಟ್ಟು ಕಳಿಸಿದ್ರೆ ಪೂರ್ತಿ ಕಳಸನೇ ಕಳಿಸ್ಬೋದು. ಓಕೆ ಓಕೆ. ಸ್ಟೆಪ್ ಬೈ ಸ್ಟೆಪ್ಪು. ಮೊದಲನೇ ಪೀಠದಲ್ಲಿ ಅಷ್ಟದಿಕ್ಪಾಲಕರನ್ನು ಮಾಡಿದ್ದೀನಿ. ಹಾಂ, ಅದಾದ ನಂತರ 2ನೇ ಪೀಠದಲ್ಲಿ ರಾಜ್ಯ ಚಿಹ್ನೆ ಮತ್ತು ಮಹಾರಾಜರ ಚಿಹ್ನೆ, ನಮ್ಮ ಮೈಸೂರು ಮಹಾರಾಜರ ಚಿಹ್ನೆ, ಆಮೇಲೆ ಅಶೋಕ ಸ್ತಂಭದ ಮೇಲೆ ಲಾಸ್ಟು ಮೇನ್ ಪ್ರಧಾನ ಕಳಸ ಮಾಡಿದ್ದೇನೆ. ಹ್ಞೂ, ಇಷ್ಟು ಒಳಗೊಂಡಿದೆ ಸರ್. ಅದು ತುಂಬ ಹೆವಿ ವರ್ಕ್ ಅದಲ್ಲ ಮಾಡಿದ್ದೇನೆ. ಈಗಲೂ ಶಾಶ್ವತ ಆಗಿದೆ. ನಮ್ಮ ಕರ್ನಾಟಕದಲ್ಲಿ ಇಲ್ಲ. ಹ್ಞೂ ರಾಜ ಕಳಸ ಅಂತೇಳಿ ಮಾಡಿಸಿದ್ರು ಅವತ್ತಿನ ಕಾಲದಲ್ಲಿ. ಕುರುಬರು ದೇವಸ್ಥಾನದ ಅಧ್ಯಕ್ಷರಾಗಿರ್ತಕ್ಕ ಮಲೆಬೆನ್ನೂರು ಸಿದ್ದಬಸಪ್ಪ ಅಂತ ಇದ್ದರು. ಓಕೆ. ಅವರು ಸಾರ್ವಜನಿಕ ದಲ್ಲಿ ಮುನ್ನಡೆದು ಅವರು ಒಂದು ಹೆಸರುವಾಸಿ ತಗೊಂಡು ರಾಜ್ಯ ಪ್ರಶಸ್ತಿಗಳನ್ನೆಲ್ಲ ಪಡೆದಿರ್ತಕ್ಕಂಥ ವ್ಯಕ್ತಿ ಅವರು. ಅಂದರೆ ಈಗ ಇಡೀ ಕರ್ನಾಟಕ ರಾಜ್ಯದಲ್ಲಿ ನೀವು ಒಬ್ಬರೇ ಆ ರೀತಿ 9 ಹಂತದ ಕಳಸ ಇನ್ನೆಲ್ಲಿ ಇಲ್ಲ ಸರ್, ಇನ್ನೆಲ್ಲೂ ಇಲ್ಲ. ಎಲ್ಲಿ ಇಲ್ಲ ಸರ್. ಹೆಂಗೆ ಐಡಿಯಾ ಬಂದಿದೆ ಹೆಂಗೆ ನಿಮ್ಗೆ ಆ ರೀತಿ ಮಾಡಬೇಕು ಅಂತೇಳಿ? ಐಡಿಯಾ ನಾವು ಸ್ವಂತ ಬುದ್ಧಿಯಿಂದನೇ ಉಪಯೋಗಿಸಿ ಅಂತ ಮಾಡ್ಕೊಂತ ಹೋಗಿರೋದು ಸರ್. ಹಾಂ, ಅದು ಈ ಥರದ್ದು ಯಾರೋ 5 ಕಳಸದ್ದು ಸಾಮಾನ್ಯ ಮಾಡ್ತಾರೆ. ಓಕೆ. ಇದು 9 ಕಳಸದ್ದು ಸಾಮಾನ್ಯ ಸಿಗಲ್ಲ ಯಾರಿಗೂ. ಹಾಂ, ಎಲ್ಲ ಶಿಮುಗಳು ಆಕಾರದ ಮೇಲೆ ಕಳಸಗಳು ಮಾಡಿರೋದು. ಓಕೆ. ಈಗ ಇಡೀ ನಿಮ್ಮ ಕುಟುಂಬ ಕೂಡ ನಿಮ್ಮ ಮಕ್ಕಳು ಕೂಡ ಇದೇ ಕಸಬನ್ನು ಇದೇ ವೃತ್ತಿಯನ್ನು ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ ಅಂತ ಕೇಳ್ಪಟ್ಟೆ ನಾನು. ಯಾರ್ಯಾರ ಮನೆಯಲ್ಲಿ ಯಾರ್ಯಾರಿಗೆ ಕೌಶಲ್ಯ ಇದೆ ನಿಮ್ಮ ಮನೆಯಲ್ಲಿ? ನಮ್ಮ ಮನೆಯಲ್ಲಿ ನಮಗೆ 2 ಜನ ಗಂಡು ಮಕ್ಕಳು ಸರ್. ಓಕೆ. ಒಬ್ಬ ಮಗಳು, ಹಾಂ, ಅವರು ಓದಿಸಿದ್ರು ಚೆನ್ನಾಗಿ. ಓಕೆ. ಡಿಗ್ರಿ ಮಾಡಿಸಿದ್ದೀನಿ. ಹ್ಞೂ, ಒಬ್ಬನು ತೀರ್ಕೊಂಡ ಸರ್, ದೊಡ್ಡವನು. ಅವನು ಮಾಡ್ತಾ ಇದ್ದ. ಓಕೆ ಓಕೆ. ಅದಾದ ಈಗ ಅವನ ತಮ್ಮ ಇದ್ದಾನೆ, ಹಾಂ, ಅವನು ಮಾಡ್ತಾ ಇದ್ದಾನೆ. ಅವನು ಡಿಗ್ರಿ ಮಾಡಿದ್ದಾನೆ, ಹ್ಞೂ, ಕಾಲೇಜ್ಗೆ ಹೋಗ್ತಾನೆ. ಬಿಡೋ ಟೈಮ್ನಲ್ಲಿ ನನಗೆ ಹೆಲ್ಪ್ ಆಗ್ತಾನೆ. ಓಕೆ. ನಮ್ಮ ಮಗಳು ಇದ್ದಾಳೆ, ಆಕೆ ಇಲ್ಲಿ ನಮ್ಮ ಮನೆಯಲ್ಲೇ ನಮ್ಮ ಜೊತೆಗೆ ಕೆಲಸ ಮಾಡ್ಕೊಂತ ಇದ್ಲು. ಹ್ಞೂ, ಆಕೆ ಇವತ್ತು ಪೇಂಟ್ ಮಾಡೋದು ಎಲ್ಲ ಕೆಲಸನೂ ಮಾಡ್ತಾಳೆ ಆಕೆ. ಹಾಂ, ಇದ್ದಾಳೆ. ಯಾಕೆಂದ್ರೆ ದಾವಣಗೆರೆ ಕೊಟ್ಟು ಲಗ್ನ ಮಾಡಿದ್ದೇವೆ ಸರ್. ಓಕೆ. ಈ ಥರ ನಮ್ಮ ಫ್ಯಾಮಿಲಿ ಈ ಮುಂದುವರ್ಸ್ಕೊಂತ ಬಂದಿದೆ ನಾವು ಇಲ್ಲಿ ತನಕ. ಈಗ ನಿಮ್ಮ ದೊಡ್ಡ ಮಗ ಕೂಡ ಇದೇ ಕಸಬನ್ನು ಮಾಡ್ತಾ ಇದ್ದಾರೆ. ಒಳ್ಳೆ ಚೆನ್ನಾಗಿ ಮಾಡೋದು. ಕೆಲಸ ಮಾಡುವಾಗಲೇ ಹೃದಯಗಾಯ್ತಾ ಇತ್ತು ಅಂದ್ರೆ ಅಥವಾ ಕೆಲಸ ಮಾಡುವಾಗಾಯ್ತಾ ಯಾವಾಗಾಯ್ತು ಸರ್ ಅದು? ಕೆಲಸ ಮಾಡ್ತಾ ಇದ್ದೆ ಸರ್ ಗಣಪತಿನ. ಹಾಂ, ಅದು BP ರೈಸ್ ಆಗಿ ಓಕೆ. ಒಂದು ಸ್ವಲ್ಪ ತೊಂದರೆ ಆಗಿ ಅವರು ಡಾಕ್ಟ್ರ್ ಹೇಳಿದ ಪ್ರಕಾರನ ಬಸ್ಟ್ ಆಗಿದ್ದಾವೆ, ಆಗಲ್ಲ ಅನ್ನೋ ಒಂದು ಮಟ್ಟ ತೋರಿಸಿದ್ರು. ಹ್ಞೂ, ಅವನು ಡಿಗ್ರಿ ಮಾಡಿದ್ದೆ ಸರ್. ಒಳ್ಳೆ ವ್ಯಕ್ತಿ, ಜನಗಳಿಗೆ ಯಾರಿಗೂ ಏನು ಮಾತಾಡದಿರ್ತಕ್ಕಂಥ ವ್ಯಕ್ತಿ ಅಲ್ಲ, ಜನಬಳಕೆ ಜನ. ಇವತ್ತು ಅವನು ಎಲ್ಲ ಇದ್ದದ್ದು ಭಾಳ ದೊಡ್ಡ ಹೆಸರುವಾಸಿ ಆಗ್ತದೆ ಸರ್. ಅಂಥ ಸ್ವಭಾವದಲ್ಲಿ ಬೆಳೆದಿರ್ತಕ್ಕಂಥ ಎಷ್ಟು ವರ್ಷ ಆಯಿತು ಮಗಂದ ಈ ರೀತಿ ಘಟನೆ ಆಗಿ? ಈ ಘಟನೆ ಆಗಿ 1.5 ವರ್ಷ ಆಯ್ತು ಸರ್ ಅಷ್ಟೇ. 1.5 ವರ್ಷ ಆಯಿತು. ಆ ಕೆಲಸ ಮಾಡುವಲ್ಲೇ ಮಾಡ್ತಾ ಇರ್ಬೇಕಾದ್ರೆ 40 ವರ್ಷ 40 ವರ್ಷ ಆಯ್ತು ಅವರಿಗೆ. ಓಕೆ. ಈಗ ಇರೋ 2 ಮಕ್ಕಳು ಕೂಡ, ಒಬ್ಬ ಗಂಡು ಮಗ ಒಬ್ಬ ಹೆಣ್ಮಗಳು, ಅವರು ಕೂಡ ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ? ಮಾಡ್ತಾ ಇದ್ದಾರೆ ಸರ್, ಇವಾಗಲೂ ಮಾಡ್ತಾ ಇದ್ದಾರೆ. ನಿಮ್ಗೆ ಎಲ್ಲೆಲ್ಲಿಂದ ಬರ್ತಾರೆ ಸರ್ ಶಿಲ್ಪಕಲೆಗಳನ್ನ? ಅಂದರೆ ಒಂದು ಕಲ್ಲಿನ ಕೆತ್ತನೆ ಬೇಕು ಅಥವಾ ಮರದ ಕೆತ್ತನೆ ಬೇಕು ಅಂತೇಳಿ ಯಾವ ಭಾಗದಿಂದ ಕೇಳ್ಕೊಂಬರ್ತಾರೆ ನಿಮ್ಮನ್ನು ಈ ರೀತಿ ಬೇಕು ಅಂತೇಳಿ? ಔಟ್ ಆಫ್ ಡಿಸ್ಟಿಕ್ಕಿಂದ ಭಾಳ ಜನ ಬಂದಿದ್ದಾರೆ ಸರ್. ಸುಮಾರು ಹೊರಗಡೆನೇ ಜಾಸ್ತಿ ನಾನು ಮಾಡಿಕೊಟ್ಟಿರೋದು. ಓಕೆ. ಶಿಕಾರಿಪುರ, ಆಮೇಲೆ ಇದು ರಾಣೆಬೆನ್ನೂರು ಸೈಡ್ನಲ್ಲಿ ಧಾರವಾಡ ಡಿಸ್ಟಿಕ್ಕು, ಅಲ್ಲಿ ಕಳಿಸಿದ್ದೀನಿ. ಧಾರವಾಡ ಡಿಸ್ಟಿಕ್ನ ಕಳಿಸಿದ್ದೀನಿ. ಮೈಲಾರಲಿಂಗ ಅಂತಾರಲ್ಲ, ಅಲ್ಲಿ ಕಳಿಸಿದ್ದೀನಿ. ಓಕೆ. ದೂರದ ಆಂಧ್ರ ಸ್ಟೇಟ್ ತನಕ ಹೋಗಿದ್ದಾರೆ ಸರ್. ಈಗ ಯಾರಾದರೂ ಕಳಿಸಿದ್ದೀನಿ. ಯಾರಾದರೂ ತಮ್ಮ ಬಂದು ಭೇಟಿ ಆಗ್ತಾರೆ, ಭೇಟಿ ಆದಾಗ ಇಂಥದ್ದೊಂದು ಆಂಜನೇಯನ ಶಿಲ್ಪ ಬೇಕು ಅಥವಾ ಯಾವುದೊಂದು ದೇವಿಯ ಮೂರ್ತಿ ಬೇಕು ಅಂತ ಕೇಳಿದಾಗ ತಾವೇನೋ ಒಂದು ಮೂರ್ತಿಯ ಅವರು ಡೆಮೋವನ್ನು ಕೊಡ್ತೀರಿ, ಈ ರೀತಿ ಇರುತ್ತೆ ಅಂತೇಳಿ, ಅಥವಾ ಅವರೇ ಏನೋ ತೊಗೊಂಬಂದಿರ್ತಾರೆ ಸರ್ ಈ ರೀತಿ? ಇಲ್ಲ, ಕೆಲವರು ಡೆಮೋಗೆ ನಾವು ಕೊಡಬೇಕು, ಕೆಲವರು ಇದೇ ಥರ ಆಗಬೇಕು, ನಮ್ಮಲ್ಲಿ ಮೊದಲಿಂದ ಇದು ಚೇಂಜ್ ಮಾಡಬಾರ್ದು ಅಂದಾಗ ಅವ್ರು ಕೊಟ್ಟಿರ್ತಾರೆ. ಓಕೆ. ಅದರಂತೆ ಮಾಡಿಕೊಡ್ಬೇಕು ನಾವು. ಈಗ ಹೊಸ ದೇವಸ್ಥಾನಗಳಿಗೆ ಶಿಲ್ಪ ಕೊಡುವಂಥದ್ದು ಬೇರೆ, ಈ ಹಳೆಯ ದೇವಸ್ಥಾನಗಳಿಗೆ ಮತ್ತೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ. ಆ ಪ್ರಾಣ ಪ್ರತಿಷ್ಠಾಪನೆಗೆ ಬಂದಂಥ ವಿಗ್ರಹಗಳನ್ನ ಯಾವ ರೀತಿ ಮಾಡ್ತೀರಿ? ಆ ರೀತಿ ವಿಗ್ರಹಗಳು ಬಂದಾಗ ಅವ್ರ ಜನರ ಬೇಡಿಕೆ ಯಾವ ರೀತಿ ಇರುತ್ತೆ ಅಂತ? ಆ ರೀತಿ ನಾವು ಪ್ರಾಣ ಪ್ರತಿಷ್ಠೆ ಮಾಡ್ತೀವಿ. ಪ್ರಾಣ ಪ್ರತಿಷ್ಠೆ ನಾವು ಸ್ವಂತಕ್ಕೆ ನಮ್ಮಿಂದ ಶಿಲ್ಪಿಗಳಿಂದನೇ ಮಾಡ್ಸೋದು ಮೊದಲು. ಹೌದಾ? ಓಕೆ. ಯಾವ ರೀತಿ ಅದು ಅಂದರೆ? ಅದು ಪ್ರಾಣ ಪ್ರತಿಷ್ಠಾಪನೆ ಅದಕ್ಕೆ ಒಂದು ಟೈಮ್ ನಿಗದಿ ಮಾಡಿರ್ತೀವಿ, ಕಾಲ ಮಿತಿ ಇರುತ್ತೆ. ಓಕೆ. ಅದಕ್ಕೆ ತಕ್ಕ ದೈವ ಸಂಕಲ್ಪದಲ್ಲಿ ಏನಿದೆ ಮಾಡಿದಾರೋ ಹಿಂದೆ ಯಜಮಾನರುಗಳು, ಅದನ್ನೆಲ್ಲ ಉಪಯೋಗಿಸ್ಬೇಕು ಪ್ರಾಣ ಪ್ರತಿಷ್ಠಾಪನೆಗೆ. ಅವನ್ನೆಲ್ಲ ಉಪಯೋಗಿಸ್ಕೊಂಡು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಅಭಿಷೇಕ ಅಂತ ಹೇಳ್ತಾರೆ. ಅದಕ್ಕೆ ಅಭಿಷೇಕ ಮಾಡಿ ಅವರಿಗೆ ನಾವು ಕೊಡಬೇಕು. ಒಂದು ದೇವರು ಅನ್ನೋದೊಂದು ನಿರ್ದಿಷ್ಟ ಸಂಖ್ಯೆ ಏನಿದೆಯಲ್ಲ, ಆ ನಿರ್ದಿಷ್ಟ ಸಂಖ್ಯೆಗೆ ನಾವು ಪಾಲ್ಗೊಂಡಾಗ
ಅದು ತಾನಾಗಿ ದೇವರ ಒಂದು ಸೃಷ್ಟಿಯಾಗುತ್ತೆ. ಓಕೆ ಓಕೆ ಓಕೆ. ಸೃಷ್ಟಿಯಾದಾಗ ನಮಗೂ ಆಮೇಲೆ ನಮಗೂ ದೇವರೇ, ಅವ್ರಿಗೂ ದೇವರೇ, ಎಲ್ಲರಿಗೂ ದೇವರೇ. ಹೌದು, ದೇವ್ರು ಈ ಥರ ಹಿಂಗಿರುತ್ತೆ. ಹಾಂ. ಅದು ಈ ಶಿಲ್ಪಿಗಳು ಯಾರೇ ಆಗಿದ್ರು ಶಿಲ್ಪಿಗಳೇ ಮಾಡ್ತಕ್ಕಂಥದ್ದು. ಈಗ ನಿಮಗೆ ಮಕ್ಕಳು ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ನಿಮಗೀಗ? ನನಗೆ ಯಾವುದೋ ಒಂದು ಡ್ರಾಯಿಂಗು ಏನೋ ಮಾಡಿಕೊಡೋದು, ಆಮೇಲೆ ಹೆಲ್ಪ್ ಆಗೋದು, ಈ ಥರ ಹಿಂಗೆ ಕಟಿಂಗ್ಗಳಿಗೆ ಸಹಕಾರ ಕೊಡ್ತಾರೆ. ಮಿಷಿನ್ಗಳಿದ್ದಾವೆ, ಆಯುಧಗಳಿದ್ದಾವೆ, ಅವನ್ನೆಲ್ಲ ಉಪಯೋಗಿಸಿಕೊಂಡು ಮಾರ್ಕ್ ಮಾಡಿಕೊಟ್ರೆ ಎಲ್ಲ ಕೆತ್ತಾರೆ ಸರ್. ಈಗ ಯಜಮಾನ ನೀವು ಕಲೆ ಕಲಿತಾಗ ಅವಾಗ ಯಾವ ಆಯುಧಗಳು ಇರಲಿಲ್ಲ ಅನ್ಸುತ್ತೆ, ಬಹುಶಃ ದೊಡ್ಡ ದೊಡ್ಡ ಆಯುಧಗಳು ಕಟಿಂಗ್ ಇರಲಿಲ್ಲ ಸರ್. ಎಲ್ಲ ಕೈಯಲ್ಲೇ ಕೆತ್ತನೆ ಮಾಡ್ತಾ ಇದ್ರಿ? ಕೈಯಲ್ಲೇ ಎಲ್ಲ ಚಾಂದಲ್ಲೇ ಕಲ್ಲಿನಲ್ಲೇ ಕಡ್ದು ಹಾಕ್ತಾ ಇದ್ವಿ. ಅವಾಗಿನ ಕೆತ್ತನೆಗೂ ಈಗಿನ ಕೆತ್ತನೆಗೆ ಏನು ಅನ್ಸುತ್ತೆ? ಈಗೆಲ್ಲ ಟೆಕ್ನಾಲಜಿ ಜಾಸ್ತಿ ಟೆಕ್ನಾಲಜಿ ಬಂದಿದೆ. ಈಗಿನ ಕಾಲದ ಇದರಲ್ಲಿ ಭಾಳ ಮುಂದುವರೆದಿದೆ ಸರ್. ಈಗ ಇಡೀ 8 ದಿನಗಟ್ಟಲೆ ವಾರಗಟ್ಟಲೆ ನಾವು ಕಲ್ಲು ಕಡ್ಕೊಂತ ಕೊಡ್ತಿದ್ವಲ್ಲ, ಇವತ್ತು 1 ಗಂಟೆ ಒಳಗೆ ಅದೆಲ್ಲ ಪುಡಿ ಆಗಿ ಹೋಗುತ್ತೆ. ಓಕೆ ಓಕೆ. ನಮ್ಮ ಅಳತೆಗೆಲ್ಲ ಬಂದ್ಬಿಡುತ್ತೆ. ಒಂದು ದೇವರ ವಿಗ್ರಹ ಮಾಡಲಿಕ್ಕೆ 8 ಅಡಿಯ ಆಂಜನೇಯ ಸ್ವಾಮಿ ವಿಗ್ರಹ ಮಾಡಲಿಕ್ಕೆ ಎಷ್ಟು ಸಮಯ ತೆಗೆದುಕೊಳ್ತೀರಿ ಮಾಡೋಕ್ಕೆ? ಒಂದು 8 ಅಡಿ ಆಂಜನೇಯನ ವಿಗ್ರಹ ಮಾಡೋಕ್ಕೆ ಇವತ್ತಿನ ಆಧುನಿಕ ಇವನ್ನ ಆಯುಧಗಳಿಂದ ಮಾಡ್ತಾವಲ್ಲ, 1 ತಿಂಗಳಂತೂ ಬೇಕು ಸರ್. 1 ತಿಂಗಳಲ್ಲಿ ಮಾಡ್ತೀರಿ? ಓಕೆ ಓಕೆ. ಈಗ ನಿಮ್ಗೆ ಯಾವ ಪ್ರಶಸ್ತಿಗಳು ಬಂದಿದಾವ? ನಿಮ್ಮ ಇಷ್ಟು ವರ್ಷದ ಸಾಧನೆಗೆ ಯಾರು ಗುರುತಿಸಿದಾರೆ ನಮ್ಮನ್ನು ಗುರುತಿಸಿದ್ದಾರೆ ಅಂತಂದರೆ ನಮ್ಮಲ್ಲಿ ಸುಮಾರು ದೇವಸ್ಥಾನಗಳಲ್ಲಿ ನಮಗೆ ಪ್ರಶಸ್ತಿಗಳು ಕೊಟ್ಟಿದ್ದಾರೆ. ಆಮೇಲೆ ಇದು ಆಗಿ ನಮಗೆ ನಮ್ಮ ಡಿಸ್ಟಿಕ್ ದಾವಣಗೆರೆ ಜಿಲ್ಲಾದಿಂದನೂ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದ್ದಾರೆ. ನಮ್ಮ ತಾಲೂಕು ಮಟ್ಟದ್ದು ಸಿಕ್ಕಿದೆ, ಮಠ ಮಾನ್ಯಗಳಿಂದನೂ ಸಿಕ್ಕಿದೆ. ಓಕೆ. ಇಷ್ಟೆಲ್ಲ ಮಾಡಿದ್ವಿ. ಈಗ ಕರ್ನಾಟಕ ರಾಜ್ಯದ ಅಕಾಡೆಮಿ ಪ್ರಶಸ್ತಿ ನಮಗೆ ಇನ್ನೂ ದೊರೀತಾ ಎಲ್ಲ ಪ್ರಯತ್ನ ಪಡ್ತಾ ಇದ್ದಾವೆ. ಆದರೂ ಈ ವಯಸ್ಸಿನ ತನಕ ಪ್ರಯತ್ನ ಪಟ್ಟದ್ದಾತು. ಅರ್ಜಿ ಹಾಕಿದ್ರಾ? ಅರ್ಜಿ ಹಾಕಿದ್ವಿ, ಓಡಾಡಿದೇವಿ, ಎಲ್ಲ ಕೆಲಸ ಮಾಡಿದೇವಿ. ಎಷ್ಟು ಸಲ ಅರ್ಜಿ ಹಾಕಿದ್ರಿ ಯಜಮಾನ್? ಒಟ್ಟು ಸುಮಾರು ಒಂದು 4-5 ಪುಟ ಹಾಕಿದ್ದೇವೆ ಸರ್. ಅಕಾಡೆಮಿ ಪ್ರಶಸ್ತಿ ಬಂದಿಲ್ಲ? ಅಕಾಡೆಮಿ ಪ್ರಶಸ್ತಿ ಕೊಟ್ಟಿಲ್ಲ ಸರ್. ಓಕೆ. ರಾಜ್ಯೋತ್ಸವ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ ಅಕಾಡೆಮಿಯಿಂದ ಬಂದಿಲ್ಲ ಸರ್. ಅದರಿಂದ ಬಂದಿಲ್ಲ? ಓಕೆ ಓಕೆ. ನಿಮ್ಮ ಇಷ್ಟು ಸಾಧನೆಗೆ ಯಾರು ಗುರುತಿಸಿಲ್ಲ ಅಂತ ಇಲ್ಲಿವರೆಗೂ? ಗೊತ್ತಿಲ್ಲ ಸರ್. ನಾವೇ ಓಡಾಡಿ ಪ್ರಯತ್ನ ಪಟ್ಟಿದ್ದೇವೆ ಶಿಲ್ಪಕಲಾ ಅಕಾಡೆಮಿಗೆ ಗುರುತಿಸೋಕ್ಕೆ. ಆಮೇಲೆ ಲೈಸೆನ್ಸ್ ಇದೆಯಲ್ಲ, ತರಬೇತಿ ಲೈಸೆನ್ಸ್ ಎಲ್ಲ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದಾವೆ ಸರ್. ಯಾರು ಟ್ರೈನಿಂಗ್ ಕೊಡ್ತಿದ್ದೀರಾ ಹುಡುಗರಿಗೆ? ಬಂದು ಹುಡುಗರಿಗೆಲ್ಲ ಕೊಡ್ತಾ ಇದ್ದಾವೆ ಸರ್. ಓಕೆ. ಸರ್ಕಾರದಿಂದ ಏನೋ ಕೊಡ್ತಾರೆ ಟ್ರೈನಿಂಗ್ ಕೊಟ್ಟರೆ ಮಕ್ಕಳಿಗೆ? ಮೊದಲು ಕೊಡೋರು ಸರ್, ಈಗಿಲ್ಲ, ಸ್ಕೀಮೇ ಇಲ್ಲ. ಈಗ ಸ್ಕೀಮ್ ಇಲ್ಲ? ಯಾಕೆ ಸ್ಕೀಮ್ ತೆಗೆದುಬಿಟ್ಟಿದ್ದಾರೆ ಈಗ? ಅದು ತೆಗೆದುಬಿಟ್ಟಿದ್ದಾರೆ. ಏನಿತ್ತು ಸರ್ ಮೊದಲು ಸ್ಕೀಮ್ ಏನಿತ್ತು? ಎಷ್ಟು ಜನ ಬರ್ತಾ ಇದ್ರು ಕಲಿಲಿಕ್ಕೆ? ಸ್ಕೀಮ್ನಲ್ಲಿ ಅವರಿಗೆ ಒಬ್ಬೊಬ್ಬ ಪಾರ್ಟಿಗೆ ನಮ್ಮ ಹತ್ರ ಬಂದಾಗ ಅವನಿಗಿಷ್ಟು ನಮಗಿಷ್ಟು ಅಂತ ಕೊಡೋರು. ಓಕೆ. ಅದಕ್ಕೆಲ್ಲ ಈ ಶಾಲೆ ಹಂಗೆ ಹಾಜರಿ ಆಗ್ತಾರಲ್ಲ, ಆ ಥರ ಹಾಜರಿ ಮಾಡ್ಕೊಂಡು ಗೈಡೆನ್ಸ್ ಎಲ್ಲ ಹೇಳ್ಕೊಡ್ತಿದ್ವಿ ಅವರಿಗೆಲ್ಲ. ಆ ಥರದ್ದೆಲ್ಲ ಕೆಲವರು ಕಲ್ತ್ಕೊಂಡಿದ್ದಾರೆ, ಈ ಸ್ವಂತಕ್ಕೆ ಮಾಡ್ತಾ ಇದ್ದಾರೆ. ಓಕೆ. ಇದಕ್ಕೆ ಆಸಕ್ತಿ ತೋರಿಸ್ತಾರಾ ಕಲೀಲಿಕ್ಕೆ ಯಾರು? ಸರ್, ಆಸಕ್ತಿ ಇದ್ದರೆ ಮಾತ್ರ ಅದು ಸಾಧ್ಯ, ಇಲ್ಲದಿಲ್ಲ. ಅವನಲ್ಲಿ ಆಸಕ್ತಿ ಇದ್ದರೆ ಮಾತ್ರ ಈ ಕೆಲಸ ಕಲಿಯೋಕ್ಕೆ ಬರ್ತಾನೆ, ಇಲ್ಲದ್ರೆ ಬರಲ್ಲ ಸರ್. ಎಸ್, ಇದು ಷಣ್ಮುಖಾಚಾರ್ಯರ ಇಂಟ್ರೊಡಕ್ಷನ್ನು. ಮತ್ತೆ ಅವ್ರ ಜೊತೆ ಒಂದಷ್ಟು ಮಾತುಕತೆಯನ್ನು ಮುಂದುವರಿಸ್ತೀನಿ. ಈಗ ಸಣ್ಣದೊಂದು ಬ್ರೇಕ್ನ ನಂತರ ಮತ್ತೆ ಮುಂದುವರಿಯುತ್ತೆ ಈ ಒಂದು ವಿಶೇಷ ಸಂದರ್ಶನ. ನಿಮಗೆ ಮೂಲವ್ಯಾಧಿ ಸಮಸ್ಯೆ ಇದೆಯೇ? 30 ವರ್ಷಗಳಿಂದ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಹೊನ್ನಳ್ಳಿಯ LJB ಮೂಲವ್ಯಾಧಿ ಆಸ್ಪತ್ರೆಯಲ್ಲಿ ಕ್ಷಾರಸೂತ್ರ ಕ್ಷಾರಕರ್ಮ ಸ್ಕ್ಲೆರೋಥೆರಪಿ ಮೂಲಕ ಶಸ್ತ್ರಚಿಕಿತ್ಸೆ ರಹಿತ 100% ಪರಿಹಾರ ಖಚಿತ. ಪ್ರತ್ಯೇಕ ಮಹಿಳಾ ಪುರುಷ ವೈದ್ಯರಿಂದ ಚಿಕಿತ್ಸೆ. LJB ಮೂಲವ್ಯಾಧಿ ಆಸ್ಪತ್ರೆ, ಖಾಸಗಿ ಬಸ್ ನಿಲ್ದಾಣದ ಪಕ್ಕ, ಕುರಿ ಮಾರುಕಟ್ಟೆ ಮುಂಭಾಗ, ಹೊನ್ನಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ಮೊಘಲ್ ಸುಲ್ತಾನ್ ಬಿ ಪಟ್ಟಾಡ್, MS ಜನರಲ್ ಸರ್ಜನ್ ಹಾಗೂ CEO LJB ಆಸ್ಪತ್ರೆಗಳ ಸಮೂಹ. ಮೊಬೈಲ್ ನಂಬರ್ 9880049093. ಬ್ರೇಕ್ ನಂತರ ಮತ್ತೆ ಸ್ವಾಗತ. ನನ್ನ ಜೊತೆ ಇಷ್ಟೊತ್ತು ಷಣ್ಮುಖಾಚಾರ್ಯ ಮಾತಾಡ್ತಾ ಇದ್ರು, ನಾನು ಮತ್ತೆ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಈ ಶಿಲ್ಪಕಲೆಗೆ, ಅದರಲ್ಲಿ ಕಲ್ಲಿನ ಕೆತ್ತನೆ ಆಗಿರ್ಬೋದು, ಮರದ ಕೆತ್ತನೆ ಆಗಿರ್ಬೋದು ಅದಕ್ಕೆಲ್ಲರೂ ಕೂಡ ಎಲ್ಲೊಂದು ಕಡೆ ಯುವಕರು ಆಸಕ್ತಿ ತೋರಿಸ್ತಿಲ್ವ ಅಂತ ಕೆಲಸ ಕಲೀಲಿಕ್ಕೆ, ಆ ಒಂದು ವೃತ್ತಿಯನ್ನು ಮುಂದುವರಿಸಲಿಕ್ಕೆ, ಹೌದಾ? ಹೌದು ಸರ್. ಈಗ ನಮ್ಮ ವೃತ್ತಿ ಕೆಲಸ ಆಸಕ್ತಿ ಇದ್ದರೆ ಮಾತ್ರ ಸಾಧ್ಯ ಮಾಡೋದಕ್ಕೆ. ಆಸಕ್ತಿ ಇದ್ದರೆ ಮಾಡ್ತಾನೆ. ಒಂದು ಸ್ವಲ್ಪ ಸಿಕ್ಕರೆ ಸಾಕು, ನಾವು ಒಂದು ಸ್ವಲ್ಪ ಮಾಹಿತಿ ಕೊಟ್ಟರೆ ಮುಂದುವರ್ಸ್ಕೊಂಡು ಅವನೇ ಮಾಡತಕ್ಕಂಥ ಶಕ್ತಿ ತನ್ನಲ್ಲಿ ತಾನೇ ಬರುತ್ತದು. ಆಮೇಲೆ ಮೈನ್ ಅಂದರೆ ನಮ್ಮ ಹೊನ್ನಾಳಿಯಲ್ಲಿ 2ನೇ ರಾಘವೇಂದ್ರ ಸ್ವಾಮಿಗಳ ಮಠ ಇದೆ. ಹೌದು, 2ನೇ ಮಂತ್ರಾಲಯ ಅಂತೇಳಿ ದೊಡ್ಡ ಹೆಸರುವಾಸಿಯಾಗಿದೆ. ಅಲ್ಲಿಗೆ ಒಬ್ಬರು ಭಕ್ತರುಗಳು ಮಾಡಿಸಿದ್ರು. ಬಂಗಾರದಲ್ಲಿ ಒಂದು ರಾಘವೇಂದ್ರ ಸ್ವಾಮಿಗಳ ವಿಗ್ರಹ ಮಾಡಿಸಿದ್ದಾರೆ. ತಾವೇ ಮಾಡಿದ್ದೆ ಅದನ್ನು? ನಾವೇ ಮಾಡಿದ್ದೆ ಸರ್. ಓಕೆ. ಇವತ್ತು ಒಂದು 2 ಅಡಿ ನಮ್ಮ ಸೈಜ್ ಇದೆ ಸರ್. ವೃಂದಾವನಕ್ಕೆ ಕಟ್ಟಿಗೆ ಅದಕ್ಕೆಲ್ಲ ಕವರಿಂಗ್ ಮಾಡಿದ್ವಿ. ಕವಚ ಮಾಡಿ ಮುಂದೆ ರಾಘವೇಂದ್ರ ಸ್ವಾಮಿನೂ ಹಬ್ಬ ಹುಣ್ಣಿಮೆ ಹರಿದಿನಗಳೆಲ್ಲ
ಉತ್ಸವಾದಿಗಳೆಲ್ಲ ಅದು ಹಾಕ್ತಾರೆ. ಹ್ಞೂ ಅದು ಒಂದು ದೊಡ್ಡ ವರ್ಕ್ ಸರ್, ಅದನ್ನು ಮಾಡಿಕೊಟ್ಟಿದ್ದೀನಿ. ಭಾಳ ಕೆಲಸ ಮಾಡಿ 50 ವರ್ಷ ಅಂದರೆ ಎಷ್ಟು ಶಿಲ್ಪಕಲೆ ಕೆತ್ತಬೇಕು ಅಂತ. ಹ್ಞೂ ಮರದ ವಿಗ್ರಹಗಳು ಕೆತ್ತನೆ ಮಾಡಿ ಪೇಂಟ್ ಮಾಡಿರೋ ಅವು ಲೆಕ್ಕ ಇಲ್ಲ ಸರ್. ಓಕೆ ಓಕೆ. ಈಗ ಹುಡುಗರಿಗೆ ಟ್ರೈನಿಂಗ್ ಕೊಡ್ತೀರಲ್ಲ, ಈ ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆಯಲ್ಲಿ ಟ್ರೈನಿಂಗ್ ಕೊಡ್ತೀರ, ಅದರಿಂದ ಏನೋ ಹಣ ಬರುತ್ತೆ ತಮಗೆ? ಬರುತ್ತೆ ಏನಾದರೂ? ಪ್ರಧಾನಮಂತ್ರಿ ಅವಾಗ ಕೆಲಸ ಮಾಡ್ಕರೆ ಕೊಡೋದು ಸರ್, ಇವಾಗ ಯಾವುದು ಬರ್ತಾ ಇಲ್ಲ. ಯಾವುದು ಟೋಟಲ್ ಯಾವುದು ಇಲ್ಲ ಈಗ? ಹಾಂ. ಏನು ಮಾಸಾಸನ ಅಂತೇಳಿ ಶಿಲ್ಪಿಗಳಿಗೆ ಇದೊಂದು ಕೊಡ್ತಾ ಇದ್ದಾರೆ ಈಗ ರಾಜ್ಯ ಸರ್ಕಾರ. അതുപോലെ ಮಾಶಾಸನ ಟೈಮ್ ಟು ಟೈಮ್ ಬರ್ತಿದೆಯಾ? ಬರ್ತಾ ಇದೆ ಸರ್. ಎಷ್ಟು ಕೊಡ್ತಾರೆ ಮಾಶಾಸನ? ಮಾಸಾಸನ ಏನಿಲ್ಲ ಸರ್, ಒಂದು 2,000 ಕೊಡ್ತಾರೆ. 2,000 ಕೊಡ್ತಾರೆ. ಯಾ ಯಜಮಾನ್ರೆ, ನಿಮಗೆ ಒಂದೆರಡು ಮಾರಿ ಹೃದಯಾಘಾತ ಆಗಿತ್ತು, ಶಸ್ತ್ರಚಿಕಿತ್ಸೆ ಆಗಿತ್ತು ಅಂತಾರೆ, ಹೌದಾ? ಹೌದು ಸರ್. ಎಷ್ಟು ವರ್ಷ ಆಯಿತು ಆಗಿ? ಹಾಗೆಲ್ಲ 2012 ಇಸ್ವಿಗೆ ಆಯಿತು ಸರ್. 2012 ಇಸ್ವಿಯಲ್ಲಿ ಆಗಿತ್ತು. ಓಕೆ, ಈಗ ಅಲ್ಲೇ 12 ವರ್ಷ ಆಯಿತು. ಹ್ಞೂ ಸರ್. ಹೇಗಿದ್ದೀರಿ ಈಗ? ಹೇಗೆ ಆರೋಗ್ಯ ಹೇಗಿದೆ? ಆರೋಗ್ಯ ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಈಗ. ಆದರೂ ಇಷ್ಟೆಲ್ಲ ಇದ್ರೂ ಕೂಡ ಇನ್ನೂ ಆ ವೃತ್ತಿಯನ್ನು ಮುಂದುವರ್ಸ್ಕೊಂಡು ಹೋಗ್ತಾನೆ ಇದ್ದೀರಿ? ಹ್ಞೂ, ಮಾಡ್ತಾ ಇದ್ದೀನಿ ಸರ್, ಏನೋ ತೊಂದರೆ ಏನಾಗಿಲ್ಲ. ಯಾಕೆ ಇನ್ನು ಈ ವಯಸ್ಸಲ್ಲಿ ಯಾಕೆ ಮುಂದುವರ್ಸ್ಬೇಕು ಅಂತ? ಈಗ ಮಕ್ಕಳಿದ್ದಾರೆ, ಅವರು ಮಕ್ಕಳು ಕೆಲಸ ಮಾಡ್ತಾರೆ. ಈಗ ಕೆಲವು ಬೇಡಿಕೆ ಇದೆಯಲ್ಲ ಜನಗಳಲ್ಲಿ. ಈಗ ಜನಗಳಿಗೆ ನಾವು ತಿಳಿಯಾಗಿ ಕೆಲಸ ಮಾಡಿ ಒಳ್ಳೆ ಅವ್ರಿಗೆ ಒಪ್ಪಂಗೆ ಕೆಲಸ ಮಾಡಿ ಕೊಟ್ಟಿದ್ದಿಲ್ಲ. ನಾವು ಆ ಉದ್ದೇಶಕ್ಕೆ ಜನಗಳಿಗೆ ಮೆಚ್ಚಿಗೆ ನಾವು ಪಾತ್ರ ಆಗಿಬಿಡ್ತೇವೆ ಸರ್. ಓಕೆ. ಹಿಂಗಾಗಿ ನಾವು ಮಾಡಿಕೊಡ್ಲೇಬೇಕು. ಶಕ್ತಿ ಎಷ್ಟಿದೆ ಅಷ್ಟು ಹುಡುಗರಲ್ಲಿ ಹೆಲ್ಪರ್ ಇರ್ತಾವಲ್ಲ, ಅವ್ರ ಜೊತೆಗೆ ಕೆಲಸ ಮಾಡ್ತಾ ಇರ್ತಾರೆ. ಓಕೆ ಓಕೆ. ಈಗ ಕಲ್ಲಿಂದು ಮತ್ತು ಮರದ ಕೆತ್ತನೆ ಬಿಟ್ಟು ಬೇರೆ ಬೇರೆ ಏನೆಲ್ಲ ಮಾಡ್ತೀರಿ? ಕಲ್ಲಿಂದು, ಮರದ್ದು, ತಾಮ್ರದಲ್ಲಿ ಮಾಡ್ತೀವಿ, ಹಿತ್ತಾಳಿಯಲ್ಲಿ ಮಾಡ್ತೀನಿ. ಪ್ರಭಾಳಿಗಳು, ಬಾಗಿಲು ಸುಮಾರು ಒಂದು 25-30 ಬಾಗಿಲುಗಳನ್ನೇ ಮಾಡಿದೆ ಸರ್. ಹಿತ್ತಾಳಿ ಬಾಗಿಲು, ಕಲ್ಲಿನ ಬಾಗಿಲಿಗೆಲ್ಲ ಕವರಿಂಗು. ಪ್ರಭಾಳಿಗಳು ಇವೆಲ್ಲ ಲೆಕ್ಕ ಇಲ್ಲ ಸರ್, ಸುಮಾರು ಎಷ್ಟೆಷ್ಟು ಸಾವಿರಾರು ಗಟ್ಟಲೆ ಆಗಿವೆ. ಓಕೆ ಓಕೆ. ಈಗ ನಿಮ್ಗೆ ಏನು ಅನ್ಸುತ್ತೆ, ಇದುವರೆಗೂ ನೀವು ಇಷ್ಟೆಲ್ಲ 50 ವರ್ಷದಿಂದ ಒಂದು ಶಿಲ್ಪಕಲೆಯನ್ನು ಬೆಳೆಸ್ಕೊಂಡು ಬರ್ತಾಯಿದ್ದೀರಿ, ಅದರಲ್ಲೂ ನಮ್ಮ ಕರ್ನಾಟಕದ ಶಿಲ್ಪಕಲೆ ಅಂದರೆ ಇಡೀ ಹೊರ ದೇಶದಲ್ಲೂ ಕೂಡ ಒಂದು ಬೆಲೆ ನಮಗೆ ಬೆಲೆ ಇದೆ. ಅಂಥದ್ರಲ್ಲಿ ನಿಮ್ಮ ಕಲೆಗೆ ಯಾರು ಗುರ್ತಿಲ್ಲ ಇಲ್ಲಿವರೆಗೂ? ರಾಜ್ಯ ಸರ್ಕಾರ ಅಥವಾ ನಿಮ್ಮ ವಿಶ್ವಕರ್ಮ ಸಮಾಜದಿಂದ ಆಗಿರಲಿ ಅಥವಾ ಅಕಾಡೆಮಿಯಿಂದ ಆಗಿರಲಿ ಯಾರು ನಿಮ್ಮನ್ನು ಗುರ್ತಿಸೋ ಕೆಲಸ ಮಾಡಿಲ್ಲಲ್ಲ, ಯಾಕೆ? ನಿಮ್ಮೇನು ಬೇಸರ ಆಗುತ್ತೆ ವಿಚಾರವಾಗಿ? ನಮ್ಮ ದಾವಣಗೆರೆ ಜಿಲ್ಲಾ ವಿಶ್ವಕರ್ಮ ಸಮಾಜದವರು ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟರು ಸರ್ ನನಗೆ. 2021 ಇಸ್ವಿಯಲ್ಲಿ ಓಕೆ ಕೊಟ್ಟರು ರಾಜ್ಯೋತ್ಸವ ಪ್ರಶಸ್ತಿನ. ಆಮೇಲೆ ಅಕಾಡೆಮಿ ಪ್ರಶಸ್ತಿಗೆ ನಾವು ಪಾತ್ರ ಆಗ್ಬೇಕು ಅಂತೇಳಿ ಎಲ್ಲ ಇದು ಮಾಡಿದ್ವಿ. ಎಲ್ಲ ಹೆಲ್ಪ್ ಮಾಡ್ತಾರೆ, ಹೆಲ್ಪ್ ಹೇಳ್ತಾರೆ ಅಷ್ಟೇ ಸರ್. ಅವ್ರಿಗೆ ಕಾರ್ಡ್ ಕೊಡಲ್ಲ, ಬೇರೆ ಯಾರ್ಯಾರಿಗೆ ಸಿಗುತ್ತೆ. ನಾವು ಪ್ರಯತ್ನ ಪಟ್ಟು ಕಷ್ಟಪಟ್ಟು ಮಾಡೋರು ಸಿಕ್ಕೋದು ಕಷ್ಟ ಸರ್. ಈಗ ಅವ್ರು ಬೇರೆ ಸಿಕ್ಕಿದ್ದಲ್ಲ, ಅವರೆಲ್ಲ ಏನು ಶಿಲ್ಪಕಲೆ ಮಾಡ್ಕೊಂಬಂದವರು ಅಥವಾ ಸುಮ್ಮನೆ ಕೂತರು ಕೊಟ್ಟಿದ್ದಾರೆ? ಅವರಿಗೆಲ್ಲ ಕೂತರಿಗೆಲ್ಲ ಕೊಟ್ಟಿದ್ದಾರೆ ಸರ್. ಕೊಟ್ಟಿದ್ದಾರೆ, ಗುರುತಿಸೋಕ್ಕಾಗಲ್ಲ. ಅದೆಲ್ಲ ಒಂದು ಈ ರಾಜಕೀಯ ಇರೋದೇ ಅಷ್ಟು, ಏನು ಮಾಡೋಕ್ಕಾಗಲ್ಲ. ನಮ್ಮ ಪುಣ್ಯ ಇಲ್ಲ ಅಂತೇಳಿ ಸುಮ್ಮನೆ ಬಿಡ್ತೀವಿ ನಾವು, ಏನು ಮುಂದುವರಿಯೋಕ್ಕೂ ಆಗಲ್ಲ. ಅಂದ್ರೆ ಈಗ ಅಕಾಡೆಮಿ ಪ್ರಶಸ್ತಿ ತಗೊಬೇಕು, ಅವೆಲ್ಲ ಮಾಡ್ಬೇಕಾದ್ರೆ ರಾಜಕೀಯದ ಬೆಂಬಲ ಇರ್ಬೇಕಂತೇಳಿ? ಬೆಂಬಲ ಬೇರ್ಬೇಕು ಸರ್. ಅವ್ನು ಮಾಡದೇ ಇದ್ರು ಅವ್ನಿಗೆ ಸಿಗುತ್ತೆ. ಓಕೆ ಓಕೆ. ಈಗ ನೀವು 50 ವರ್ಷದಿಂದ ಮಾಡಿದ್ರೆ ಯಾರು ನಿಮ್ಗೆ ಸಪೋರ್ಟ್ ಮಾಡಿಲ್ಲ? ಇಲ್ಲ ಸರ್. ಈಗ ಮರಗಳ ಶಿಲ್ಪಕಲೆ ಕೆತ್ತಿದ್ರಿ, ಕಲ್ಲಲ್ಲಾಯಿತು. ಕಲ್ಲಲ್ಲಿ ಯಾವ ರೀತಿ ಕಲ್ಲಬೇಕು, ಶಿಲೆ ಅಂತ ತರ್ತೀರಿ, ಕೆತ್ತತ್ತೀರಿ. ಮರಗಳು ಯಾವ ರೀತಿ ಆಯ್ಕೆ ಯಾವ ರೀತಿ ಮಾಡ್ತೀರಿ ಅಂತ? ಮರದ ಶಿಲ್ಪಗಳು ಆಯಾ ತಕ್ಕ ಶಿಲ್ಪ ಏನಿದೆಯಲ್ಲ ವಿಗ್ರಹಗಳು, ಅದಕ್ಕೆ ತಕ್ಕಂಗೆ ನಮಗೆ ಭೂತಾಳಿ ಮರ ಅಂತ ಬರುತ್ತೆ ಸರ್. ಓಕೆ. ಅದರಲ್ಲಿ ವಿಗ್ರಹ ಮಾಡೋದು ಜಾಸ್ತಿ. ಆಮೇಲೆ ಶಿವನೇ ಮರದಲ್ಲಿ ಮಾಡ್ತೀವಿ. ಆಮೇಲೆ ದೊಡ್ಡತಪ್ಪಿ ಮರ ಅಂತೇಳಿ ಆ ಕಡೆ ಭದ್ರಾವತಿ ಸೈಡು, ಭದ್ರಾವತಿ, ಚನ್ನಗಿರಿ, ಶಿವಮೊಗ್ಗ ಸೈಡ್ನಾಗೆಲ್ಲ ಮಾರಿಕಾಂಬ ಅಂತೇಳಿ ದೊಡ್ಡ ವಿಗ್ರಹ ಮಾಡ್ತಾರೆ ಸರ್. 10 ಅಡಿ 12 ಅಡಿ ಎತ್ತರ ಬರುತ್ತೆ, 8-10 ಕೈ, ಸಿಂಹವಾಹಿನಿ, ಓಕೆ, ಇವೆಲ್ಲ ಮಾಡ್ತೇವೆ ಸರ್. ಆಮೇಲೆ ಶಿವನೇ ಮರ ಬಂದರೆ ಸಾಗವಾನಿ ಮರದಲ್ಲೂ ಮಾಡ್ತಾನೆ. ಯಾವ ಮರ ಚೆನ್ನಾಗಿರುತ್ತೆ ಅಂದರೆ ಗಟ್ಟಿಮುಟ್ಟಿ ಸಾಗವಾನಿ ಮರನೇ. ಆಮೇಲೆ ಶಿವನೇ ಮರ ಪರವಾಗಿಲ್ಲ. ಓಕೆ. ಅವರೇ ಕೇಳ್ತಾರೆ ಯಾರಾದರೂ, ಈ ಭಕ್ತರು ಬಂದು ಇಂಥದ್ದೇ ಮರದಲ್ಲಿ ಬೇಕು ಅಂತ ಕೇಳ್ತಾರೆ ಅವರು? ಹ್ಞೂ ಸರ್, ಕೇಳ್ತಾರೆ. ನಮ್ಮ ಇಂಥ ಮರದಲ್ಲಿ ಆಗ್ಬೇಕು ಅಂತ ಕೇಳ್ತಾರೆ. ಅದರಲ್ಲಿ ಏನು ಹಂಗೆ ಇಂಥದ್ದು ಮರದಲ್ಲಿ ಆಗ್ಬೇಕು ಅಂತ ಅವ್ರ ಮರ ತರಿಸ್ಕೊಡ್ಬೇಕು ಅಂತ ಹೇಳಿದ್ದೇವೆ. ಮರ ಅವರೇ ತಂದು ಕೊಡ್ತಾರೆ. ಓಕೆ. ನಾವು ಒಬ್ಬೊಬ್ರು ತರೋಕ್ಕಾಗಲ್ಲ ಮರಗಳು. ಅವ್ರ ಊರಿನ ಇದೇ 4 ಜನದ್ದು ಬದುಕು ಸರ್ ನಾವು ಮಾಡ್ತಾ ಇರೋದು, ಒಬ್ರದ್ದು ಒಬ್ಬಲ್ಲ. ಹಿಂಗಾಗಿ ಅವರೆಲ್ಲ ಸೇರ್ಕೊಂಡು ತರ್ತಾರೆ. ಮರ ತಂದಲ್ಲೇ ನಾವು ಮಾಡಿಕೊಡ್ತೀವಿ. ಈ ಕಲ್ಲು ಕೆತ್ತನೆ ಮಾಡ್ತೀರಲ್ಲ, ಕಲ್ಲಿಂದ ಕೂಡ ಯಾವ ರೀತಿ ಆಯ್ಕೆ ಯಾವ ರೀತಿ ಮಾಡ್ತೀರಿ ಯಜಮಾನ ನೀವು? ಕಲ್ಲಿನ ಆಯ್ಕೆ ಅಂತಂದರೆ ಸರ್ ವಿಗ್ರಹದ ಮೇಲೆ ಡಿಪೆಂಡ್ ಆಗುತ್ತೆ ಅದು. ಒಂದು ವಿಗ್ರಹ ಎಷ್ಟು ಮೆಜರ್ಮೆಂಟ್ ಇದೆ ಅದಕ್ಕೆ, ಆ ವಿಗ್ರಹ ಮೆಜರ್ಮೆಂಟಿನ ಪ್ರಕಾರ ವಿಗ್ರಹನ ನಾವು ಸೈಜ್ ಇಷ್ಟೇ ಸೈಜ್ ಇರಬೇಕು, ಇಷ್ಟೇ ಇದಕ್ಕೆ ಅಂದರೆ ನಮ್ಗೆ ಅಳವಡಿಸ್ಕೊಂಡ್ರೆ ನಮಗೆ ವಿಗ್ರಹ ಮಾಡೋಕೆ ಅನುಕೂಲ ಆಗುತ್ತೆ ಅಂತೇಳಿ ಆ ಅಳತೆ ಮೆಜರ್ಮೆಂಟ್ ನೋಡ್ಕೊಂಡು ಮಾಡ್ತೇವೆ ಸರ್. ಯಾವ ಕಲ್ಲಲ್ಲೂ ಕೂಡ ಇಂಥ ಕಲ್ಲು ಅಂತಂದೇನೋ ಇದೆಯಾ? ಶ್ರೇಷ್ಠತೆ ಇದೆ ಸರ್. ಎಲ್ಲಿಂದ ನಮ್ಮ ಇಲ್ಲಿ ಮೈಸೂರಿನ ನಮ್ಮ ಕರ್ನಾಟಕದಲ್ಲಿ ಈಗ HD ಕೋಟೆ ಅಂತ ಹೆಗ್ಗಡದೇವನ ಕೋಟೆ ಹತ್ರ
ಅದು ತುಂಬ ಹೆಸರುವಾಸಿಯಾಗಿದೆ ಸರ್ ಹಾಂ ಶಿಲೆಯಲ್ಲಿ. ಅಲ್ಲಿ ಟನ್ಗಟ್ಟಲೆ ನಮಗೆ ಕೊಡ್ತಾರೆ ಸೈಜ್ವಾರ್ ಮಾಡಿ. ಆ ಟನ್ಗಟ್ಟಲೆ ನಾವು ಇಲ್ಲಿಂದ ನಾವು ಒಂದೊಂದು ಲೋಡ್ಗಟ್ಟಲೆ ಲಾರಿ ಲೋಡ್ಗಟ್ಟಲೆ ತಂದು ಹಾಕಬೇಕು. ಓಕೆ, ಈಗ ಅಯೋಧ್ಯೆಗೂ ಅಲ್ಲಿಂದನೆಲ್ಲ ಕಲ್ಲೋಗಿದ್ದು ಬಲರಾಮನ ವಿಗ್ರಹಕ್ಕೆ ಪ್ರತಿಮೆ ಮಾಡಿದ್ನಲ್ಲ ಅದು HD ಕೋಟೆ ಕಲ್ಲೆಯ. ಓಕೆ ಓಕೆ ಭಾಳ ಮೃದು ಬರುತ್ತೆ, ಹಾಂ ಹಾಳಾಗಲ್ಲ, ನಮಗೆ ಮಾತು ಕೇಳುತ್ತೆ. ನಾವೇನು ಬೇರೆ ಕಡೆ ಎಲ್ಲ ಉಪಯೋಗಿಸ್ತಾ ಇದ್ದಾವೆ, ನಮ್ಮಲ್ಲಿ ಹತ್ರದಲ್ಲಿ ಸ್ವಲ್ಪ ಹಾರ್ಡ್ ಬರುತ್ತೆ. HD ಕೋಟೆ ಕಲ್ಲು ಹೆಸರುವಾಸಿಯಾಗಿದೆ ಸರ್. ಏನು ಆ ಕಲ್ಲಿಗೆ ಒಂದು ರೂಪ ಕೊಡ್ತೀರಲ್ಲ, ರೂಪ ಕೊಡುವಾಗ ಅದೊಂದು ದೈವಜ್ಞಾನ ಅಂತಂದೇಳಿ ಅನ್ಸುತ್ತೆ. ಅದು ಕೊಡಬೇಕು ಅಂದರೆ ಎಲ್ಲರಿಗೂ ಕೊಡೋಕ್ಕಾಗಲ್ಲ, ಅದು ಒಳಗಡೆಯಿಂದ ಬರಬೇಕು. ಅದು ಒಂದು ಹೌದು ಸರ್, ಮನುಷ್ಯನಲ್ಲಿ ಏನಿರುತ್ತಲ್ಲ ಒಂದು ವಿಗ್ರಹ ನಾವು ಯಾವುದೇ ಮಾಡೋದಾರು ಅದು ಸಾಮಾನ್ಯವಾಗಿ ಇವ್ರು ಏನೇನೋ ಹೇಳ್ತಾರೆ, ಯಾರೋ ಏನೇನೋ ಹೇಳ್ತಾರೆ, ಅವನ್ನೆಲ್ಲ ನಾನು ಸ್ವಂತ ಅನುಭವದಿಂದ ಹೇಳ್ತಾನೆ. ತನ್ನಷ್ಟೇ ತಾನೇ ಬರೋಕಾರೆ ಹೃದಯಪೂರ್ವಕವಾಗಿ ಅದು ಒಳಗಿಂದ ಉತ್ಪತ್ತಿ ಆಗುತ್ತೆ. ಒಂದು ರೂಪ ಬರಬೇಕು. ಒಂದು ರಾಮನ ವಿಗ್ರಹ ಮಾಡ್ಬೇಕಾರೆ, ಒಂದು ಅಮ್ಮನವ್ರ ಶಕ್ತಿ ದೇವತೆ ಮಾಡ್ಬೇಕಾರೆ ಇದೇ ಥರ ಇರಬೇಕು, ಈ ಥರ ಇರಬೇಕು ಅಂತ ಒಂದು ರೂಪ ನಮಗೆ ಗೋಚರ ಆಗುತ್ತೆ. ಓಕೆ, ಅದೇ ನಾವು ನಮ್ಮಟ್ಟಿ ನಮಗೆ ಗೋಚರ ಆಗುತ್ತೆ. ಅದನ್ನೇ ನಾವು ರೂಪಾಂತರ ಮಾಡಿದರೆ ಅದೇ ವಿಗ್ರಹ ಸೂಪರ್. ಸೂಪರ್. ಈಗ ಒಟ್ಟು ನೀವು ಎಷ್ಟು ಜನ ಕಲಿಸಿದ್ರೆ ಇಲ್ಲಿವರೆಗೂ ಈ ಒಂದು ಕಲೆಯನ್ನು? ಸರ್ ಸುಮಾರು ಜನ ಬಂದೋಗಿದ್ದಾರೆ ಸರ್, ಲೆಕ್ಕಿಲ್ಲದಷ್ಟು ಜನ ಟ್ರೈನಿಂಗ್ ಕೊಟ್ಬಿಟ್ಟಿದ್ದೀರಿ. ಕಲಿದು ಕೂತು ಮಾಡೋದು ಕಷ್ಟ ಹುಡುಗರು. ಮೇಯ್ನು ನಮಗೆ ವಿಗ್ರಹ ಕೆಲಸಕ್ಕೆ ಈ ಕೂತ್ಕೊಂಡು ಮಾಡ್ತಾವಲ್ಲ ಅದು ಸಹನೆ ಭಾಳ ಮುಖ್ಯ. ಓಕೆ, ಇದು ಅಂದರೆ ಷಣ್ಮುಖಾಚಾರ್ಯರು ಮಾತನ್ನು ಇಷ್ಟೊತ್ತು ಕೇಳ್ತಾ ಹೋದ್ವಿ. ಅವರು ಕಳೆದ 50 ವರ್ಷಗಳಿಂದ ಈ ಒಂದು ಶಿಲ್ಪಕಲೆಯನ್ನು ಮೈಗೂಡಿಸ್ಕೊಂಡು ನೂರಾರು ಜನರಿಗೆ ಈ ಕಲೆಯನ್ನು ಕಲಿಸಿದ್ದಾರೆ. ಕಲೆಯನ್ನು ಕಲಿಸೋದ್ರ ಜೊತೆಗೆ ಆ ಕಲೆಯನ್ನು ಉಳಿಸಿ ಬೆಳೆಸುವ ಕೆಲಸವನ್ನು ಮಾಡ್ತಿದ್ದಾರೆ. ಅನಾರೋಗ್ಯದ ಮಧ್ಯೆಯೂ ಅವರಿಗೆ ಈಗಾಗಲೇ ಹೃದಯಾಘಾತದಿಂದ 2 ಬಾರಿ ಶಸ್ತ್ರಚಿಕಿತ್ಸೆ ಆಗಿದೆ. ಜೊತೆಗೆ ವಯೋಸಹಜ ಕಾಯಿಲೆಗಳು ಕೂಡ ಇದ್ದಾವೆ. ಇಷ್ಟೆಲ್ಲ ಇದ್ದರೂ ಕೂಡ ಯಾವುದಕ್ಕೂ ಎದೆಗುಂದದೆ ಷಣ್ಮುಖಾಚಾರ್ಯರು ಆ ಕಲೆಯನ್ನು ಇವತ್ತು ಕೂಡ ಉಳಿಸ್ಕೊಂಡು ಬರುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಅವರ ಪುತ್ರ ಮತ್ತು ಪುತ್ರಿ ಇಬ್ಬರು ಕೂಡ BA B.Ed ಮಾಡಿದ್ದಾರೆ. ಸೊ ಅವರು ಸರ್ಕಾರಿ ಕೆಲಸಕ್ಕೆ ಹೋಗುವಂಥ ಸಾಕಷ್ಟು ಅವಕಾಶಗಳು ಇದ್ದರೂ ಕೂಡ ಅವರು ಕೂಡ ಈ ಕಲೆಯನ್ನು ವಂಶ ಪಾರಂಪರ್ಯವಾಗಿ ಬಂದಿರುವಂಥ ಕಲೆಯನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅಂತೇಳಿ ಅವರು ಕೂಡ ಈ ಕಲೆಯನ್ನು ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ. ಹಾಗಾಗಿ ಇಂತಹ ಮೇಧಾವಿಗೆ, ಇಂತಹ ಒಬ್ಬ ಕಲಾಜ್ಞಾನಿಗೆ, ಇಂಥ ಹಿರಿಯ ಮನುಷ್ಯನಿಗೆ ರಾಜ್ಯ ಸರ್ಕಾರದ ಪ್ರಶಸ್ತಿ ಸಿಗಬೇಕು. ಮತ್ತು ಯಾವ್ಯಾವ ಪ್ರಶಸ್ತಿಗೆ ಇವರು ಅರ್ಹರು ಅನಿಸುತ್ತೋ ಆ ಎಲ್ಲ ಪ್ರಶಸ್ತಿಗಳು ಕೂಡ ಇವರು ಸಿಕ್ಕರೆ ಮಾತ್ರ ಇವರ ವಂಶ ಪಾರಂಪರ್ಯದ ವೃತ್ತಿಗೂ ಹಾಗೂ ಈ ವಯಸ್ಸಿನಲ್ಲೂ ಕೂಡ ಆ ವೃತ್ತಿಯನ್ನು ಉಳಿಸ್ಕೊಂಡು ವೃತ್ತಿಯನ್ನು ಬೆಳೆಸ್ಕೊಂಡು ಹೋಗ್ತಿದಾರಲ್ಲ, ಎಲ್ಲದಕ್ಕೂ ಕೂಡ ಒಂದು ಅರ್ಥ ಸಿಗುತ್ತೆ, ಇವರಿಗೆ ಗೌರವ ಕೂಡ ಸಿಗುತ್ತೆ. ಅಂತಹ ಕೆಲಸಕ್ಕೆ ಈಗಲೇ ಜಿಲ್ಲಾಡಳಿತ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದೆ ಅಂತ ಹೇಳ್ತಾ ಇದ್ರು. ಜೊತೆಗೆ ಉಳಿದಂತಹ ಪ್ರಶಸ್ತಿಗಳು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಆಗಿರ್ಬೋದು ಅಥವಾ ಶಿಲ್ಪಕಲಾ ಅಕಾಡೆಮಿಯ ಪ್ರಶಸ್ತಿ ಆಗಿರ್ಬೋದು, ಎಲ್ಲ ಪ್ರಶಸ್ತಿಗಳು ಕೂಡ ಲಭಿಸಿದರೆ ಮಾತ್ರ ಈ ಒಂದು ಹಿರಿಯ ಜೀವಕ್ಕೆ ನೆಮ್ಮದಿ ಸಿಗುತ್ತೆ ಮತ್ತು ಒಂದು ಗೌರವ ಕೊಟ್ಟಂತಾಗುತ್ತೆ. ಹಾಗಾಗಿ ಇಂಥ ಒಂದು ಕಲೆಗಳನ್ನು ಉಳಿಸ್ಬೇಕು ಅಂದರೆ ಸರ್ಕಾರ ಜೊತೆಗೆ ಸಾರ್ವಜನಿಕರು ಕೂಡ ಪ್ರೋತ್ಸಾಹನ ಮಾಡಬೇಕಾಗತ್ತೆ. ಹಾಗಾಗಿ ಈ ಒಂದು ಹಿರಿಯ ವ್ಯಕ್ತಿಯನ್ನು ಷಣ್ಮುಖಾಚಾರ್ಯರನ್ನು ಪರಿಚಯ ಮಾಡಿಸಿ ಕೂಡ ನಮ್ಮ ಹೆಮ್ಮೆ ಅಂತ ಹೇಳ್ಬೋದು. ಯಾಕಂದರೆ ನಾಡಿನ ಕಲೆ ಸಾಹಿತ್ಯ ಸಂಸ್ಕೃತಿಯನ್ನು ಬೆಳೆಸ್ಕೊಂಡು ಹೋಗೋದ್ರಲ್ಲಿ ಉಳಿಸ್ಕೊಂಡು ಹೋಗೋದ್ರಲ್ಲಿ ಇಂಥರ ಕೊಡುಗೆ ಅಪಾರ ಅಂತ ಹೇಳ್ತಾ ಈ ಒಂದು ಸಂದರ್ಶನಕ್ಕೆ ವಿರಾಮವನ್ನು ನೀಡ್ತಿದ್ದೀನಿ. ಮತ್ತೊಂದು ವಿಶೇಷ ಸಂದರ್ಶನದ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಮತ್ತೊಬ್ಬ ವಿಶೇಷ ಅತಿಥಿಯನ್ನು ನಾನು ನಿಮಗೆ ಪರಿಚಯ ಮಾಡಿಸ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಒನ್ ಕನ್ನಡ ನ್ಯೂಸ್.